हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिग्नब्रह्मितान् सशास्त्रप्रवचनासक्तान् इलमिलार्यान् कुरून् विजये पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम हरिः ओम्। ಶ್ರೀಶಃ ಪಾಹಿ. ಅನಂತಕೋಟಿ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ ಶಾಸ್ತ್ರ ಪ್ರಮೇಯವಾಗಿದೆ. 180 ಗದ್ಯಮಾಲೆಗಳು. ನಾವು 82ರಿಂದ 92 ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂಬುದೇ ಆ 10 ಜನ ವರದರು ಎಂದರೆ ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ ಮತ್ತು ಎಲ್ಲರೂ ಶ್ರೀಹರಿಯ ಅನುಚರರಾಗಿದ್ದಾರೆ. ನೀಚೋಚ್ಚ ಭಾವಗತಃ, ನೀಚೋಚ್ಚ ಭಾವದಲ್ಲಿದ್ದಾರೆ, ತಾರತಮ್ಯೋಪೇತದಲ್ಲಿದ್ದಾರೆ ಎಂಬುದನ್ನು ನಾವು ಮುಖ್ಯವಾಗಿ ತಿಳಿಯಬೇಕು. ತಾರತಮ್ಯ ಜ್ಞಾನ ಎಂಬುದು ಮೋಕ್ಷಕ್ಕೆ ಹೋಗತಕ್ಕಂಥ ಪ್ರತಿಯೊಬ್ಬ ಜೀವರಿಗೂ ಅತ್ಯವಶ್ಯಕವಾದ ಜ್ಞಾನವಾಗಿರುತ್ತದೆ. ಆದ್ದರಿಂದ ನಾವು ತಾರತಮ್ಯವನ್ನು ಅತಿ ಸ್ಪಷ್ಟವಾಗಿ ತಿಳಿದುಕೊಳ್ಳಲೇಬೇಕು. ತಾರತಮ್ಯ ಅಂದರೆ ಏನು? ನೀಚೋಚ್ಚ ಭಾವ, ಇದು ಜೀವರಲ್ಲಿ ನಾವು ತಿಳಿಯಬೇಕು. ಇದು ಅವರ ಯೋಗ್ಯತೆಯನ್ನು ತಿಳಿಸಿಕೊಡುತ್ತದೆ. ಭಗವಂತ ಪೂರ್ಣನಾದ್ದರಿಂದ ಅವನು ಎಲ್ಲರಿಗಿಂತಲೂ ವಿರಾಟ್, ಸ್ವರಾಟ್. ಆದ್ದರಿಂದ ನೇಹ ನಾನಾಸ್ತಿ ಕಿಂಚನ, ಅವನಲ್ಲಿ ಯಾವ ನ್ಯೂನತೆಯೂ ಇಲ್ಲ. ಅವನು ಪರಿಪೂರ್ಣ ಭಗವಂತ. ಅವನ ಶ್ರೇಷ್ಠತೆಯನ್ನು, ವೈಶಿಷ್ಟ್ಯತೆಯನ್ನು, ಅವನ ಗುಣವನ್ನು ಕೊಂಡಾಡುವುದೇ ಮೊಟ್ಟ ಮೊದಲ ಕರ್ತವ್ಯ. ಜಡದಲ್ಲಿ ಜ್ಞಾನವೇ ಇಲ್ಲದಿರುವುದರಿಂದ ತಾನು ನೀಚರು ಅಥವಾ ಉಚ್ಚತ ಎಂಬ ಭಾವನೆಯೇ ಅಲ್ಲಿ ಕೂಡುವುದಿಲ್ಲ. ಆದರೆ ಅದು ಜೀವನ ದೃಷ್ಟಿಯಿಂದ, ಉಪಯುಕ್ತತೆಯಿಂದ, ಅದರ ಬಳಕೆಯಿಂದ ನಾವು ತಾರತಮ್ಯವನ್ನು ಹೇಳುತ್ತೇವೆ. ಮುಖ್ಯವಾಗಿ ಜೀವರಲ್ಲಿ ತಾರತಮ್ಯ ಇದೆ, ಅದೇ ಯೋಗ್ಯತಾ ಭಾವ. ತಾರತಮ್ಯವನ್ನು ಜೀವರಲ್ಲಿ ತಿಳಿಯುವಂತೆ ಮತ್ತೊಂದು ಅತ್ಯಂತ ವಿಶಿಷ್ಟವಾದ ವಿಚಾರವನ್ನು ಜೀವರಲ್ಲಿ ತಿಳಿಯಬೇಕಾದದ್ದು ಕರ್ತೃತ್ವ. ಕರ್ತೃತ್ವ ಎಂಬತಕ್ಕಂಥದ್ದನ್ನು ಸಾಧಾರಣವಾಗಿ ನಾವು ಸ್ವತಂತ್ರರು ಯಾರೋ ಅವರಿಗೆ ಮಾತ್ರ ಕರ್ತೃತ್ವ ಇದೆ ಎಂಬುದನ್ನು ತಿಳಿದುಕೊಂಡು, ಜೀವರ ಅಸ್ವತಂತ್ರ ಆದ್ದರಿಂದ ಕರ್ತೃತ್ವವೂ ಇಲ್ಲ ಎಂಬುದು ಎಲ್ಲ ಜನರು ಭ್ರಮಿಸುತ್ತಾರೆ. ಆದರೆ ವಸ್ತುತಃ ಕರ್ಮವನ್ನು ಮಾಡದೇ ಯಾರೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ಮ ಮಾಡತಕ್ಕಂಥವನೇ ಕರ್ತ ಎಂಬತಕ್ಕಂಥದ್ದು ಸುಸ್ಪಷ್ಟವಾಗಿ ಎಲ್ಲ ಶಾಸ್ತ್ರಗಳಲ್ಲೂ ವರ್ಣಿತವಾಗಿದೆ. ಆದರೆ ವ್ಯಾಕರಣಶಾಸ್ತ್ರದಲ್ಲಿ ಕರ್ತ ಎಂಬತಕ್ಕಂಥದ್ದಕ್ಕೆ ಸ್ವತಂತ್ರ ಕರ್ತ ಅಂದರೆ ತನ್ನ ಬುದ್ಧಿಯಿಂದ ತಾನು ಮಾಡತಕ್ಕಂಥದ್ದು ಎಂಬತಕ್ಕಂಥ ಅರ್ಥವಿದೆ. ತನ್ನ ಎಂಬತಕ್ಕಂಥದ್ದು ಆ ಜೀವನಲ್ಲಿ ಯೋಗ್ಯತೆಯನ್ನು ತೋರಿಸಿಕೊಡುತ್ತದೆ. ಜೀವನ ಯೋಗ್ಯತೆಗೆ ಪ್ರವೃತ್ತಿ, ಪ್ರಮಿತಿ ಮತ್ತು ಸತ್ತ ಎಂಬತಕ್ಕಂಥದ್ದು ಇದು ಭಗವಂತನ ಅಧೀನದಲ್ಲಿದೆ. ಆದರೆ ಜೀವನ ಪ್ರಮಿತಿ, ಪ್ರವೃತ್ತಿ, ಸತ್ತ ಏನಿದೆ ಅದು ಜೀವನ ಲಕ್ಷಣವಾಗಿದೆ. ಈ ಒಂದು ಗೋಪ್ಯವಾದ ವಿಷಯವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ನಾವು ಜೀವನ ಕರ್ತೃತ್ವ ವಿಚಾರವನ್ನು ಎಷ್ಟು ಚೆನ್ನಾಗಿ ತಿಳಿಯುತ್ತೇವೆಯೋ ನಾವು ಭಗವಂತ ಆರಾಧನೆ ಮಾಡುವುದಕ್ಕೆ ನಮಗೆ ಸಾಮರ್ಥ್ಯ ಬರುತ್ತದೆ ಮತ್ತು ಬುದ್ಧಿಯಲ್ಲಿ ಸ್ಥಿಮಿತವಾಗುತ್ತದೆ. ಇದನ್ನು ಭಗವದ್ಗೀತೆಯಲ್ಲಿ ಬುದ್ಧಿಯಲ್ಲಿ ಸ್ಥಿಮಿತ ಮಾಡಿಕೊಳ್ಳಿ ಎಂಬತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಉಪದೇಶ ಮಾಡಿದನು. ಅದನ್ನು ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದೆವು. ಇನ್ನು
4 ದಿನಗಳು ಕೇವಲ ಜೀವನ ಕರ್ತೃತ್ವ ಬಗ್ಗೆಯೇ ನಾವು ಚೆನ್ನಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅದು ಶ್ರೀ ಪುರಂದರದಾಸರು ಮಾಡಿಸಬೇಕು. ಪುರಂದರದಾಸರೇ ಆಗಲಿ, ಶ್ರೀಮದ್ ವಾಯುದೇವರೇ ಆಗಲಿ, ತಾವು ಪ್ರಯತ್ನಪೂರ್ವಕವಾಗಿ ಸಾಧನೆಯನ್ನು ಮಾಡಿದ್ದು ಲೋಕದಲ್ಲಿ ಪ್ರಚುರವಾಗಿದೆ. ಆ ಪ್ರಯತ್ನ ಎಂಬತಕ್ಕಂಥದ್ದು ಆ ಜೀವರು ಮಾಡಿದ್ದು ಭಗವಂತನ ಅಧೀನದಲ್ಲಿ. ಆದ್ದರಿಂದ ಭಗವಂತನ ಅಧೀನ ಅಂತ ಹೇಳಿದ ಕೂಡಲೇ ಜೀವನ ಪ್ರಯತ್ನ ಹೇಗೆ ಬಂತು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧಾರಣವಾಗಿ ಸಾಧ್ಯವಾಗುವುದಿಲ್ಲ. ಇದನ್ನು ನಾವು ಬುದ್ಧಿಯಲ್ಲಿ ಗಟ್ಟಿ ಮಾಡಿಕೊಳ್ಳಬೇಕು. ಇದಕ್ಕಾಗಿ ನಾವು ಅನೇಕ ಯುಕ್ತಿಗಳನ್ನು ಮತ್ತು ಆಗಮ ಪ್ರಾಮಾಣ್ಯವನ್ನು ನಂತರ ಪ್ರತ್ಯಕ್ಷದಲ್ಲೇ ನಾವು ಇದನ್ನು ತಿಳಿಯಬಹುದಾಗಿದೆ. ಮೂಲಭೂತವಾಗಿ ಈ ಪ್ರಮಾಣ ಗ್ರಂಥವನ್ನು ನಾವು ಸಂಗ್ರಹಿಸುವಾಗ ಯಾವ ಅನುಮಾನಗಳು ಬರುತ್ತದೆ, ಯಾರಿಗೆ ಬರುತ್ತದೆ ಎಂಬುದನ್ನು ಚಿಂತಿಸಿದರೆ, ನನು ಅತ್ರ ಸಂಗ್ರಹತೆ ಇತ್ಯಾದಿ ಜೀವಕರ್ತೃತ್ವ ಉಕ್ತಿಯುಕ್ತ ತಥಾ ಹಿ ತತ್ರ ವಿಪೃತಪತಿ ಜೀವ ತಾವತ್ ಕರ್ತನವಾಯಿತಿ. ಜೀವಕರ್ತೃತ್ವ ವಿಚಾರ ನಾವು ಸಮಗ್ರವಾಗಿ ನೋಡುವಾಗ ಜೀವನಿಗೆ ಕರ್ತೃತ್ವ ಇದೆ ಎಂದು ಹೇಳದಿದ್ದೇ ಸರಿಯಲ್ಲ ಎಂದು ಆಕ್ಷೇಪ ಬರುತ್ತೆ. ಅದು ಹೇಗೆಂದರೆ, ಜೀವನ ಕರ್ತ ಎಂಬ ವಿಚಾರದಲ್ಲಿ ವಿರುದ್ಧವಾದ 2 ವಿಧವಾದ ವಾಕ್ಯಗಳು ಉಂಟಾದ್ರಿಂದ ಸಂಶಯವಿದೆ. ಜೀವನ ಕರ್ತನೂ ಹೌದಾ ಅಲ್ಲವೋ ಎಂಬ ಸಂಶಯ. ನ ಕರ್ತೇತಿ ಪೂರ್ವಪಕ್ಷ ಸಹಿ ಸರ್ವಸ್ವ ಕರ್ತ ನಾಣ್ಯಕರ್ತ ನರತೆ ತತ್ಕೃತೆ ಯಥಾ ನಿಯುಕ್ತೋ ಅಸ್ಮಿ ಇತ್ಯಾದಿ ವಿಷ್ಣುಮಾತ ಕರ್ತೃತ್ವ ಬೋಧಕ ಶ್ರುತ್ಯಾದಿ ವಿರೋಧಾತ್ ಮಹದಾದಿಕರ್ತು ಈಶ್ವರಸ್ಯೇವ ಸ್ವತಂತ್ರಕರ್ತ ಅಂಗೀಕಾರೇ ಲಾಘವಶ್ಚ. ಜೀವನು ಕರ್ತನಲ್ಲ ಎಂಬುದು ಪೂರ್ವಪಕ್ಷ. ಆ ಪರಮಾತ್ಮನೇ ಸರ್ವಸ್ಯ, ಎಲ್ಲದಕ್ಕೂ ಕರ್ತನು, ಅನ್ಯ ಬೇರೊಬ್ಬನು ಕರ್ತನು ಅಲ್ಲ. ಪರಮಾತ್ಮನೇ ಎಲ್ಲ ಕಾರ್ಯಗಳಿಗೂ ಕರ್ತವು, ಬೇರೊಬ್ಬ ಕರ್ತನಿಲ್ಲ ಎಂಬ ಪ್ರಮಾಣವು ತ್ವತ್ಋತೆ ನಿನ್ನ ಹೊರತು ಕಿಂಚನ ಏನೂ ಕೂಡ ನಕ್ಷೀಯತೆ ಮಾಡಲ್ಪಡುವುದಿಲ್ಲ. ಎಲೆ ಹಿಂದೆಗಳಿಗೆ ಸ್ವಾಮಿಯಾದ ಪರಮಾತ್ಮನೇ, ನಿನ್ನನ್ನು ಬಿಟ್ಟು ಯಾರಿಗೂ ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ಮತ್ತೊಂದು ಪ್ರಮಾಣ. ಯಥಾ ಹೇಗೆ ನಿಯುಕ್ತ ಅಸ್ಮಿಹಿ ನಿಯೋಗಿಸಲ್ಪಟ್ಟಿದೆಯೋ ತಥಾ ಹಾಗೆ ಕರೋಮಿ ಮಾಡುತ್ತೇನೆ, ಪರಮಾತ್ಮನು ಹೇಗೆ ಪ್ರೇರಿಸುತ್ತಾನೋ ಹಾಗೆ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಮತ್ತೊಂದು ಪ್ರಮಾಣ. ಇದೇ ಮೊದಲಾದ ಶ್ರುತಿಯಾದ ಪ್ರಮಾಣಗಳು ಶ್ರೀಹರಿಗೆ ಮಾತ್ರವೇ ಕರ್ತೃತ್ವ ಇದೆಂದು ಬೋಧಿಸುತ್ತಾ ಇದೆ. ಅವುಗಳಿಗೆ ವಿರೋಧ ಬರುವಂತೆ ಜೀವನಿಗೆ ಕರ್ತೃತ್ವವನ್ನು ಹೇಳಲು ಸಾಧ್ಯವಿಲ್ಲ. ಜೀವನ ಮಾಡುತ್ತಾನೆ ಅಂದರೆ ನಾನು ಮಾಡುತ್ತೇನೆ ಎಂದು ಜೀವನಿಗೆ ಯಾವ್ಯಾವ ಕಾರ್ಯದಲ್ಲಿ ಕರ್ತೃತ್ವ ತೋರುತ್ತದೋ ಅಲ್ಲೆಲ್ಲ ಮಹತ್ತತ್ವ, ಅಹಂಕಾರ ತತ್ವಾದಿ ಕಾರ್ಯಗಳಿಗೆ ಕರ್ತವಾದ ಈಶ್ವರನನ್ನೇ ಕರ್ತ ಎಂದು ಒಪ್ಪಿದರೆ ಲಾಘವಾಗಿದೆ ಮತ್ತು ತಿಳಿಯಲು ಮತ್ತು ಅನುಸಂಧಾನ ಮಾಡಲು ಸುಲಭವಾಗುತ್ತದೆ ಎಂಬುದು ಒಂದು ಮತ. ಕಿಂಚ ಕ್ರಿಯಾ ಸ್ವಾತಂತ್ರ್ಯ ಕರ್ತೃತ್ವ ಸ್ವತಂತ್ರ ಕರ್ತ ಇತಿ ಪಾಣಿನಿ ಸ್ಮರಣಾತ್ ಸಹಿ ಸ್ವಾತಂತ್ರ್ಯ ಜೀವಸ್ಯ ಸಂಭವತಿ. ಇನ್ನು ಒಂದು ಯುಕ್ತಿಯಿಂದ ಈಶ್ವರನಿಗೆ ಮಾತ್ರವೇ ಕರ್ತೃತ್ವವಿದೆ ಎಂದು ಸಾಧಿಸುತ್ತೇವೆ. ಒಂದು ಕಾರ್ಯವನ್ನು ಮಾಡುವುದರಲ್ಲಿ ಯಾರು ಸ್ವತಂತ್ರನೋ ಅವನೇ ಕರ್ತೃ, ಸ್ವತಂತ್ರ ಕರ್ತ ಎಂಬ ಪಾಣಿನಿ ಸೂತ್ರದಲ್ಲಿ ಒಂದು ಕ್ರಿಯೆ ಅಥವಾ ಕಾರ್ಯವನ್ನು ಸಾಧಿಸುವಾಗ ಬೇಕಾಗುವ ಎಲ್ಲ ಇತರ ಕಾರಕಗಳಿಗಿಂತ ಯಾವ ಕಾರಕವು ಕಾರ್ಯಸಿದ್ಧಿಯಲ್ಲಿ ಹೆಚ್ಚು ಉಪಕಾರವನ್ನು ಮಾಡುತ್ತಿದೆಯೋ ಅದನ್ನು ಕರ್ತ ಎಂದು ಹೇಳುತ್ತಾರೆ. ದೇವದತ್ತನು ಕಟ್ಟಿಗೆಗಳಿಂದ ತಪ್ಪಲೆಯಲ್ಲಿ ಅಕ್ಕಿಯ ದೆಸೆಯಿಂದ ಅನ್ನವನ್ನು ಯಜಮಾನ ಮನೆಯಲ್ಲಿ ಬೇಯಿಸುತ್ತಾನೆ, ಅಂದರೆ ಪಾಕ ಮಾಡುತ್ತಾನೆ ಎಂಬಲ್ಲಿ ಕಟ್ಟಿಗೆಯ ಕಾರಣ, ತಪ್ಪಲೆ ಬೇಯಿಸಲು ಬೇಕಾದ ಅಧಿಕರಣ, ಅಕ್ಕಿಯ ಅಪಾದಾನ ಕಾರಣ, ಅನ್ನವು ಕರ್ಮ, ಯಜಮಾನ ಎಂಬುದು ಸಂಬಂಧ, ವಿಭಕ್ತಿ ಇವುಗಳೆಲ್ಲದಕ್ಕಿಂತಲೂ
ಪಾಕಕ್ರಿಯೆಯ ಸಿದ್ಧಿಗೆ ದೇವದತ್ತರೇ ಹೆಚ್ಚಾಗಿ ಉಪಕಾರಕನಾದ್ದರಿಂದ ಅವನನ್ನು ಕರ್ತ ಎಂದು ಹೇಳುತ್ತಾರೆ. ಲೌಕಿಕವಾದ ಉದಾಹರಣೆಯಲ್ಲಿ ದೇವದತ್ತನಿಗೆ ಕರ್ತೃತ್ವ ಇದೆ ಎಂದು ಕಂಡರೂ ಎಲ್ಲ ಕಾರ್ಯಗಳು ಸಾಧಿಸುವುದಕ್ಕೂ ಈಶ್ವರನೇ ಪರಮೋಪಕಾರಿಯಾದುದರಿಂದ ಈಶ್ವರನೊಬ್ಬನೇ ಕರ್ತ ಆಗುತ್ತಾನೆ. ಜೀವನದಲ್ಲಿ ಈಶ್ವರನಿಗಿಂತ ಅತಿಶಯವಾದ ಉಪಕಾರತ್ವ ಇಲ್ಲ. ಎಲ್ಲದಕ್ಕಿಂತಲೂ ಅತಿಶಯವಾದ ಉಪಕಾರತ್ವವೇ ಸ್ವಾತಂತ್ರ್ಯವು. ಇದು ಜೀವನದಲ್ಲಿಲ್ಲವಾದ್ದರಿಂದ ಜೀವನ ಕರ್ತ ಅಲ್ಲ, ಈಶ್ವರೊಬ್ಬನೇ ಕರ್ತನು ಎಂಬ ಶಂಕೆ ಬರುತ್ತದೆ. ಚಿಗ್ನೋಕ್ಷಃ ಗೃಹಾಣಭಾವಾದಿಯುಕ್ತಃ ಅನಿಶ್ಚಿತೋಪಿ ದೇಹಹಾನ್ಯಾದಿಯುಕ್ತಃ ಚ ಅನುಗೃಹ್ಯತೇನ ನಾಹಂ ಸ್ವಾತಂತ್ರ್ಯ ಇತಿ ಸಾಕ್ಷಿಣ ಸ್ವಾತಂತ್ರ್ಯಾಭಾವಸ್ಯೇವ ನಿಶ್ಚಿತತ್ವಾತ್. ನಾನು ಸ್ವತಂತ್ರನಲ್ಲ ಎಂದು ಎಲ್ಲರಿಗೂ ಅನುಭವವಿದೆ. ಇದು ಆತ್ಮಸ್ವರೂಪ ಇಂದ್ರಿಯದ ಸಾಕ್ಷಿಯ ಅನುಭವವಾದುದರಿಂದ ಎಲ್ಲರಿಗೂ ಪರಮ ಪ್ರಮಾಣವು. ನಾವು ಯಾವುದಾದರೊಂದು ವಸ್ತುವನ್ನು ತೆಗೆದುಕೊಳ್ಳಲು ಅಥವಾ ಹಿಡಿಯಲು ಬಯಸಿದರೂ ಆ ವಸ್ತುವನ್ನು ತೆಗೆದುಕೊಳ್ಳಲು ಅಥವಾ ಹಿಡಿಯಲು ನಮ್ಮಿಂದ ಸಾಧ್ಯವಾಗುವುದಿಲ್ಲ. ನಾವು ಇದೇ ದೇಹದಲ್ಲಿ ಬಹುಕಾಲ ಇರಬೇಕೆಂದು ಅಪೇಕ್ಷಿಸಿದರೂ ಹೀಗೆಯೇ ಇದೇ ದೇಹದಲ್ಲಿ ನಮಗೆ ಇರಲು ಸಾಧ್ಯವಾಗುವುದಿಲ್ಲ. ನಮ್ಮ ದೇಹವು ಒಂದಿನ ಬಿದ್ದು ಹೋಗುತ್ತದೆ, ನಾವು ಮೃತರಾಗುತ್ತೇವೆ. ನಾವು ಪ್ರೀತಿಯಿಂದ ಬೆಳೆಸಿ ಪೋಷಿಸಿದ ದೇಹ ಮಣ್ಣಾಗುತ್ತದೆ, ಬೂದಿಯಾಗುತ್ತದೆ. ಈ ರೀತಿ ವಸ್ತುವನ್ನು ಸ್ವೀಕರಿಸುವುದರಲ್ಲಿ ಅಸ್ವಾತಂತ್ರ್ಯ, ದೇಹವನ್ನು ರಕ್ಷಿಸಿಕೊಳ್ಳುವುದರಲ್ಲಿ ಅಸ್ವಾತಂತ್ರ್ಯ ಇವುಗಳನ್ನು ಮನಸ್ಸಿನಲ್ಲಿ ಭಾವಿಸುತ್ತಿರುವ ಜೀವನಿಗಾಗಿಯೇ ನಾನು ಸ್ವತಂತ್ರನಲ್ಲ ಎಂದು ಆತ್ಮಸ್ವರೂಪವೇ ಆಗಿರುವ ಸಾಕ್ಷಿಯಿಂದ ಅಬಾಧಿತವಾದ ಅನುಭವ ಬರುತ್ತಿದೆ. ಯುಕ್ತಿ ಸಹಿತವಾದ ಸಾಕ್ಷಿ ಅನುಭವವು ಅತ್ಯಂತ ಪ್ರಬಲವಾಗಿರುತ್ತದೆ. ಆದ್ದರಿಂದ ಕಾರ್ಯವನ್ನು ಮಾಡುವ ವಿಷಯದಲ್ಲಿ ಜೀವನಿಗೆ ಸ್ವಾತಂತ್ರ್ಯವಿಲ್ಲವೆಂದು ನಿಶ್ಚಯವಾಗಿ ಹೇಳಲು ಬರುತ್ತದೆ. ಏಕೋವಶಿತ್ವಾದ ಶ್ರುತ್ಯ ಸ್ವಾತಂತ್ರ್ಯಸ್ಯ ಈಶಮತ ನಿಷ್ಠತಾ ಅವಗಮಚ್ಛ. ಪರಮಾತ್ಮನು ಏಕನು, ಜ್ಞಾನಾನಂದಾದಿ ಗುಣಗಳಿಂದ ಅಭೇದವುಳ್ಳವನು, ತನಗೆ ಸಮಾನರು ಮತ್ತು ಅಧಿಕರು ಇಲ್ಲದವನು. ಅವನು ವಶೀ ಅಂದರೆ ಎಲ್ಲವನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುತ್ತಾನೆ. ಎಲ್ಲವನ್ನು ತನ್ನ ಅಧೀನದಲ್ಲಿಯೇ ಇಟ್ಟುಕೊಂಡಿರುವವನು ಇವನೊಬ್ಬನೇ ಎಂಬ ಅಭಿಪ್ರಾಯದಿಂದ ಶ್ರುತಿಯನ್ನು ವಿಚಾರ ಮಾಡಿದಾಗ ಸ್ವಾತಂತ್ರ್ಯವು ಪರಮಾತ್ಮನಲ್ಲಿ ಮಾತ್ರ ಇದೆ ಎಂದು ತಿಳಿದು ಬರುತ್ತದೆ. ನಾಣ್ಯಕರ್ತ ಇತರ ವ್ಯಪದೇಶಾದಿ ಇತರ ಕಾರಣಾದಿ ದೋಷ ಪ್ರಸಕ್ತಿ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ಯಥಾ ದಾರುಮಯೀಂ ಯೋಷಾಂ ನರಃ ಸ್ಥಿರಂ ಸಮಾಸಿತಃ ಇಂಗಾತ್ಮಂಗಮಂಗಾನಿ ತಥಾ ರಾಜನ್ಯಮಾ ಪ್ರಜಾ ಜಾಯತೀವ ಇಚ್ಛಾದಿಭಿಃ ಸ್ಪಷ್ಟಂ ಜೀವಕರ್ತೃತ್ವ ನಿಷೇಧಾಚ್ಛ. ಪರಮಾತ್ಮನ ಹೊರತು ಮತ್ತೊಬ್ಬ ಕರ್ತನಿಲ್ಲ ಎಂಬ ಪ್ರಮಾಣವು ಇತರ ವ್ಯಪದೇಶಾತ್ ಹಿತಾಕರಣಾದಿ ದೋಷ ಪ್ರಸಕ್ತಿ ಈ ಬ್ರಹ್ಮಸೂತ್ರ 2ನೇ ಅಧ್ಯಾಯ ಪಾದ 1 ಅಧಿಕರಣ 7 ಸೂತ್ರ 22ರಲ್ಲಿ ತಿಳಿಸಲ್ಪಟ್ಟಿದೆ. ಇಲ್ಲಿ ಜೀವನು ಕರ್ತ ಅಲ್ಲ ಎಂದು ಹೇಳಿದ್ದಾರೆ. ಆದರೆ ಜೀವಾದ್ಭವತೆ ಭೂತಾನಿ, ಜೀವನಿಂದಲೇ ಪ್ರಾಣಗಳು ಹುಟ್ಟುತ್ತದೆ. ಇಚ್ಛಾದೃಷ್ಟಿಯಲ್ಲಿ ಜೀವನನ್ನು ಕರ್ತ ಎಂದು ಹೇಳಿದ್ದಾರೆ. ಲೋಕದಲ್ಲಿಯೂ ಜೀವನ ಕರ್ತ ಎಂಬ ವ್ಯವಹಾರವಿದೆ. ಆದ್ದರಿಂದ ಜೀವನೇ ಸ್ವತಂತ್ರ ಕರ್ತ ಎಂದ ಆಕ್ಷೇಪ ಇದು ಸರಿಯಲ್ಲ. ಜೀವನ ಸ್ವತಂತ್ರ ಕರ್ತ ಆದರೆ ತನ್ನ ಹಿತವನ್ನು ತಾನು ಮಾಡಿಕೊಳ್ಳದಿರುವುದು, ತನ್ನ ಅಹಿತವನ್ನೇ ತಾನು ಮಾಡಿಕೊಳ್ಳುವುದು ಎಂಬುದು ಕೂಡಲಾರದು. ಆದುದರಿಂದ ಜೀವನು ಸ್ವತಂತ್ರ ಕರ್ತನಲ್ಲ ಎಂದು ಸೂತ್ರವು ಹೇಳುತ್ತದೆ. ಇದರಿಂದ ಜೀವನಿಗೆ ಸ್ವತಂತ್ರವಾಗಿ ಕರ್ತ ಇಲ್ಲವೆಂದು ತಿಳಿದು ಬರುತ್ತದೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮಫಲ ಸಂಯೋಗಂ ಸ್ವಭಾವಸ್ಸು ಪ್ರವರ್ತತೆ. ಭಗವದ್ಗೀತಾ 5ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಜೀವನ ಜಡಕ್ಕಿಂತ ಸಮರ್ಥನಾಗಿದ್ದರೂ ಯಾರಿಂದಲೂ ಸ್ವತಂತ್ರವಾಗಿ ಕರ್ಮವನ್ನು ಮಾಡಿಸುವುದಿಲ್ಲ, ತಾನು ಕಾರ್ಯವನ್ನು ಮಾಡುವುದಿಲ್ಲ.
ಇತರರಿಗೆ ಫಲವನ್ನು ಉಂಟು ಮಾಡುವ ವಿಷಯದಲ್ಲಾಗಲಿ ತಾನೇ ಫಲವನ್ನು ಹೊಂದುವ ವಿಷಯದಲ್ಲಾಗಲಿ ಜೀವನು ಸ್ವತಂತ್ರನಲ್ಲ. ಹೀಗೆ ಜೀವನಿಗೆ ಯಾವುದರಲ್ಲಿಯೂ ಸ್ವಾತಂತ್ರ್ಯವಿಲ್ಲ. ಈಶ್ವರನು ಜೀವನಿಗೆ ಸ್ವಾತಂತ್ರ್ಯವನ್ನು ಕೊಡುವುದಿಲ್ಲ. ಪೂಜಾದ ಕಾರ್ಯಗಳಿಂದ ಉಂಟಾದ ಪುಣ್ಯದಲ್ಲಿಯೂ ಜೀವನಿಗೆ ಈಶ್ವರನು ಸ್ವಾತಂತ್ರ್ಯವನ್ನು ಕೊಡುವುದಿಲ್ಲ. ಆ ಪುಣ್ಯಗಳ ಫಲಪ್ರಾಪ್ತಿಯಲ್ಲಿಯೂ ಜೀವನಿಗೆ ಈಶ್ವರನ ಸ್ವಾತಂತ್ರ್ಯವನ್ನು ಕೊಡುವುದಿಲ್ಲ. ಇತರ ಅಪೇಕ್ಷೆ ಇಲ್ಲದೆ ಇರುವ ಸ್ವತಃ ಜಗತ್ತಿನ ಉತ್ಪತ್ತಿಗೆ ಕಾರಣನಾದ ಸ್ವಭಾವ ಎಂಬ ಹೆಸರುಳ್ಳ ಪರಮಾತ್ಮನೇ ಕಾರ್ಯವನ್ನು ಮಾಡುವುದರಲ್ಲಿ, ಪುಣ್ಯಾದಿಗಳ ಫಲವನ್ನು ಉಂಟು ಮಾಡುವ ವಿಷಯದಲ್ಲಿಯೂ ಕೂಡ ಎಂದೂ ಎಲ್ಲಿಯೂ ಇತರರಿಗೆ ಸ್ವಾತಂತ್ರ್ಯ ಕೊಡುವುದಿಲ್ಲ. ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ತಾನೇ ಯಾವಾಗಲೂ ಪ್ರವರ್ತಿಸುತ್ತಾನೆ, ಕರ್ತೃವಾಗಿದ್ದಾನೆ ಎಂಬ ಈ ಭಗವದ್ಗೀತಾ ವಾಕ್ಯದ ಜೀವನಕ್ಕೆ ಕರ್ತೃತ್ವ ಇಲ್ಲ ಎಂದು ತಿಳಿದು ಬರುತ್ತದೆ. ಯಥಾ ದಾರುಮಯೀಂ ಯೋಷಾಂ ನರಸ್ಥಿರಂ ಸಮಾಹಿತಃ ಇಂಗಯತ್ಯಂಗ ಅಂಗಾನಿ ತಥಾ ರಾಜನ್ಯಮ ಪ್ರಜಾ ಮಹಾಭಾರತದಲ್ಲಿ ಹೇಳಿದ್ದಾರೆ. ಮನಸ್ಸಿನ ಚಾಂಚಲ್ಯವಿಲ್ಲದ ತನ್ನ ಕಾರ್ಯದಲ್ಲಿ ಜಾಗರೂಕನಾಗಿರುವ ಮನುಷ್ಯನು ಮರದಿಂದ ಮಾಡಿದ ಹೆಣ್ಣು ಗೊಂಬೆಯನ್ನು ಕುಣಿಸುತ್ತಾನೆ. ಹಾಗೆಯೇ ಮನುಷ್ಯನು ತನ್ನ ಕೈ, ಕಾಲು ಮುಂತಾದವನ್ನು, ಬೆರಳು ಮುಂತಾದವನ್ನು ಅಲ್ಲಾಡಿಸುತ್ತಾನೆ. ಹಾಗೆಯೇ ಎಲೆ ಜನ್ಮೇಜರಾಯನೇ ಭಗವಂತನು ಎಲ್ಲ ಜೀವರಿಂದ ವ್ಯಾಪಾರ ಮಾಡಿಸುತ್ತಾನೆ ಎಂದು ಜೀವರಿಗೆ ಅಸ್ವಾತಂತ್ರ್ಯ ಹೇಳಿದ್ದಾರೆ. ಜಾಯತಿ ವಾ ಗೀತಾಭಾಷ್ಯದಲ್ಲಿ ಏವಂ ವೇತಿ ಹಂತಾರಂ ಎಂಬುದು 19ನೇ ಅಧ್ಯಾಯದ 2ನೇ ಶ್ಲೋಕ. ಈಶ್ವರನು ಜೀವನ ಮೂಲಕವಾಗಿ ಅತ್ಯಲ್ಪವಾಗಿ ಅವನ ಸ್ವರೂಪವನ್ನು ಜಾರ ಮಾಡಿಸುತ್ತಾನೆ ಎಂಬ ಶ್ರುತಿಯಿಂದಲೂ ಜೀವನಿಗೆ ಸ್ವತಂತ್ರವಾಗಿ ಕರ್ತೃತ್ವ ಇಲ್ಲವೆಂದು ತಿಳಿದು ಬರುತ್ತದೆ. ಈ ಪ್ರಮಾಣಗಳು ಜೀವನಿಗೆ ಸ್ಪಷ್ಟವಾಗಿ ಕರ್ತೃತ್ವವನ್ನು ನಿಷೇಧಿಸುತ್ತದೆ. ನಹಿ ಕರ್ತು ಕರ್ಮಫಲವಾಪ್ತಿ ಉಪಪದ್ಯತೆ. ಯಾರು ಕರ್ತನಲ್ಲವೋ ಅವನಿಗೆ ಫಲಪ್ರಾಪ್ತಿ ಎಂದಿಗೂ ಉಂಟಾಗುವುದಿಲ್ಲ ಎಂಬುದು ನ್ಯಾಯ. ಯಾರು ಕಾರ್ಯವನ್ನು ಮಾಡುತ್ತಾನೋ ಅವನಿಗೆ ಫಲಪ್ರಾಪ್ತಿ ಎಂಬುದಾಗಿ ಲೋಕಾನುಭವ ಸಿದ್ಧವಾದ ವಿಷಯವಿದೆ. ಹಿಂದೆ ಹೇಳಿದಂತೆ ಜೀವನು ಕರ್ತನಲ್ಲವಾದ್ದರಿಂದ ಅವನಿಗೆ ಫಲಪ್ರಾಪ್ತಿಯೂ ಕೂಡುವುದಿಲ್ಲ. ತತಶ್ಯ ವಿಧಿ ನಿಷೇಧ ಶಾಸ್ತ್ರವ್ಯರ್ಥಮಿತಿ. ಹೀಗೆ ಜೀವನಿಗೆ ಕರ್ತೃತ್ವವಿಲ್ಲವೆಂದ ಮೇಲೆ ಪ್ರತಿದಿನವೂ ಸಂಧ್ಯಾ ವಂದನೆ ಮಾಡಬೇಕು, ನಿಷೇಧವಾದ ವಸ್ತುವನ್ನು ಸೇವಿಸಬಾರದು ಎಂಬ ವಿಧಿ ಮತ್ತು ನಿಷೇಧ ಶಾಸ್ತ್ರಗಳು ವ್ಯರ್ಥವಾಗುತ್ತದೆ. ವಿಹಿತವನ್ನು ಮಾಡಿದರೆ ಫಲ, ನಿಷಿದ್ಧವನ್ನು ಮಾಡಿದರೆ ದುಷ್ಫಲ. ಇದ್ದರೆ ಮಾತ್ರವೇ ಯಾರಾದರೂ ವಿಹಿತ ಅನುಸಂಧಾನ ಮತ್ತು ನಿಷಿದ್ಧ ತ್ಯಾಗವನ್ನು ಮಾಡುತ್ತಾರೆ. ಇವೆರಡು ಜೀವನಿಗೆ ಇಲ್ಲವೆಂದ ಮೇಲೆ ಈ ಶಾಸ್ತ್ರವೇ ವ್ಯರ್ಥವಾಗುತ್ತದೆ. ಅಯಮತ್ರ ಪೂರ್ವಪಕ್ಷಾಶಯ ಜೀವ ಕರ್ತ ಇತಿ ಪಕ್ಷಿ ಜೀವೇ ಅಭ್ಯುಪಗತಂ ಕರ್ತೃತ್ವಂ ಕಿಂ ಸ್ವತಂತ್ರಂ ಉತ ಪರತಂತ್ರಂ. ಇಲ್ಲಿ ಪೂರ್ವಪಕ್ಷ ಅಭಿಪ್ರಾಯ ಹೀಗಿದೆ: ಜೀವನ ಕರ್ತ ಎಂದು ಒಪ್ಪುವುದಾದರೆ ಜೀವನಲ್ಲಿ ನೀವು ಒಪ್ಪು ಕರ್ತೃತ್ವ ಸ್ವತಂತ್ರವೇ ಅಥವಾ ಪರತಂತ್ರವೇ? ಅಂದರೆ ಜೀವನು ಇನ್ನೊಬ್ಬರ ಅಧೀನವಿಲ್ಲದೆ ಕರ್ತೃವೇ ಅಥವಾ ಇನ್ನೊಬ್ಬರ ಅಧೀನವಾಗಿ ಕರ್ತೃವಾಗಿದ್ದಾನೆಯೇ ಎಂಬ ಎರಡು ವಿಕಲ್ಪವನ್ನು ಮಾಡುತ್ತೇವೆ. ವಿಕಲ್ಪ ಅಂದರೆ ಪ್ರಶ್ನೆ ಮತ್ತು ಆಕ್ಷೇಪ. ನಾಜ್ಯ ನಾಣ್ಯಕರ್ತ ನ ಚ ಸ್ವಾತಂತ್ರ್ಯಮನ್ಮಗಂ ಇತ್ಯಾದಿ ವಿರೋಧಾತ್ ಹಿತಾಕ್ರಿಯಾದಿ ದೋಷ ಪ್ರಸಕ್ತಶ್ಚ. ಜೀವನು ಸ್ವತಂತ್ರಕರ್ತ, ಇನ್ನೊಬ್ಬರ ಅಧೀನವಲ್ಲದೆ ಕಾರ್ಯವನ್ನು ಮಾಡುತ್ತಾನೆ ಎಂದು ಒಪ್ಪಿದರೆ ನಾಣ್ಯಕರ್ತ ಅಂದರೆ ಪರಮಾತ್ಮನ ಹೊರತು ಬೇರೊಬ್ಬ ಕರ್ತನಿಲ್ಲ ಎಂಬ ಶ್ರುತಿ ಪ್ರಮಾಣಕ್ಕೆ ನ ಚ ಸ್ವಾತಂತ್ರ್ಯಮನ್ಯಗಂ, ಪರಮಾತ್ಮನು ತನ್ನಲ್ಲಿರುವ ಸ್ವಾತಂತ್ರ್ಯ ಇನ್ನೊಬ್ಬರಿಗೆ ಕೊಡುವುದಿಲ್ಲ ಎಂಬ ಶ್ರುತಿ ಪ್ರಮಾಣಕ್ಕೂ, ಇನ್ನೂ ಇಂತಹ ಅನೇಕ ಶ್ರುತಿ ಪ್ರಮಾಣಗಳಿಗೂ ಇನ್ನು ಶ್ರುತಿ ಪುರಾಣಾದಿ ಪ್ರಮಾಣಗಳಿಗೂ ವಿರೋಧ ಬರುತ್ತದೆ. ಮತ್ತು ಜೀವನ ಇನ್ನೊಬ್ಬರ ಅಧೀನವಲ್ಲದೆ ತಾನೇ ಕಾರ್ಯವನ್ನು ಮಾಡುತ್ತಾನೆ ಎಂದು ಒಪ್ಪಿದರೆ ಜೀವನು ತನ್ನ ಹಿತವನ್ನು ತಾನು ಮಾಡಿಕೊಳ್ಳದಿರುವುದು, ಇಚ್ಛೆ ಇಲ್ಲದಿದ್ದರೂ ತನ್ನ ಹಿತವನ್ನೇ ತಾನೇ ಮಾಡಿಕೊಳ್ಳುವುದು ಇತ್ಯಾದಿ ದೋಷಗಳು ಬರುತ್ತದೆ. ಇದು ನಾವು ಕಾಣುತ್ತಾ ಇದ್ದೇವೆ. ತಾನು ಯಾವಾಗಲೂ ಸುಖವಾಗಿಯೇ ಇರಬೇಕೆಂದು ಬಯಸುತ್ತಿದ್ದರೂ ಜೀವನಿಗೆ ಅವನು ಬಯಸುವ ಸುಖವು ಸಿಗುವುದಿಲ್ಲ. ತನಗೆ
ಮಧ್ಯ ಮಧ್ಯದಲ್ಲಿ ಕೆಲವು ಬಾರಿ ನಿರಂತರವಾಗಿಯೂ ದುಃಖ ಉಂಟಾಗುತ್ತದೆ. ಇದು ಅನುಭವ ಸಿದ್ಧವಾಗಿದೆ. ಊಟ ಮಾಡುವಾಗ ಬಡಿಸಿದ ಸಿಹಿಯಾದ ಪದಾರ್ಥವನ್ನು ಹಲ್ಲುಗಳಿಂದ ಕಡಿದು ಚೆನ್ನಾಗಿ ಅರೆದು ಲಾಲಾರಸ ಸೇರಿಸಿ ರುಚಿಕರವಾಗಿ ಮಾಡಿಕೊಂಡು ಊಟ ಮಾಡಿ ತೃಪ್ತಿ ಹೊಂದಬೇಕೆಂಬ ಅಪೇಕ್ಷೆಯನ್ನು ಹೊಂದಿರುವ ಮಾನವನು ತನಗೆ ಇಷ್ಟವಿಲ್ಲದೆಯೇ ಹಲ್ಲುಗಳಿಂದ ನಾಲಿಗೆಯನ್ನು ಕಡಿದುಕೊಂಡು ರಕ್ತ ಸುರಿಸಿಕೊಂಡು ಪುನಃ ಊಟವನ್ನೇ ಮಾಡಲಾರದೆ ಕಷ್ಟಪಡುತ್ತಾನೆ. ಇದರಿಂದ ಜೀವಾತ್ಮನು ಸ್ವತಂತ್ರ ಕರ್ತನಲ್ಲ ಎಂದು ತಿಳಿದು ಬರುತ್ತದೆ. ಊಟ ಮಾಡುವಾಗಲೇ ತುತ್ತು ಗಂಟಲಲ್ಲೇ ಅಡ್ಡ ನಿಂತು ಉಸಿರು ಕಟ್ಟಿ ಸತ್ತು ಹೋಗುವುದೇ ಇದೆ. ದ್ವಿತೀಯ ಅಪಿ ಪಾರತಂತ್ರಂ ಕರ್ತೃತ್ವಶಕ್ತೇಃ ಸ್ವಾಯತ್ತತ್ವೇಪಿ ತಕ್ಷ ಪ್ರಾಸಾದಾಧಿಕಾರಯತ್ವಂ ಪುಮಾದಾನ್ ಅಧೀನತ್ವಾತ್ ವೇತನಾಧೀನಂ ಬಹಿಪ್ರೇಯಃ ಮಾಡತ್ವಂ ಮಾತ್ರಂ ಕಿಂ ಬಾಧಾರ್ಯೋ ಅಶವತೋ ಈಶ್ವರಾಧೀನ ಚೇಷ್ಟಾ ಕರ್ತೃರೂಪಂ. ಜೀವನ ಕರ್ತ ಎಂಬ ಪಕ್ಷದಲ್ಲಿ ಜೀವನಿಗೆ ಒಪ್ಪಿರುವ ಕರ್ತೃತ್ವ ಸ್ವಾತಂತ್ರ್ಯವೇ ಪಾರತಂತ್ರ್ಯವೇ ಎಂಬ ಎರಡು ವಿಕಲ್ಪವನ್ನು ಮಾಡಿ ಆ ಕರ್ತೃತ್ವ ಸ್ವತಂತ್ರ ಎಂಬ ಪಕ್ಷದಲ್ಲಿ ದೋಷವನ್ನು ಹಿಂದೆ ಹೇಳಿದ್ದಾಗಿದೆ. ಇನ್ನು ಜೀವನ ಕರ್ತ ಆದರೆ ಅವನಲ್ಲಿರುವ ಕರ್ತೃತ್ವ ಪರತಂತ್ರವೆಂದು ಒಪ್ಪುತ್ತೇವೆ ಎಂಬ ಎರಡನೇ ಪಕ್ಷದಲ್ಲಿ ಈ ರೀತಿ ವಿಕಲ್ಪಿಸಿ ದೋಷವನ್ನು ಹೇಳುತ್ತಾರೆ. ಜೀವನದಲ್ಲಿರುವ ಕರ್ತೃತ್ವ ಪರತಂತ್ರವಾಗಿದೆ ಎಂದು ಒಪ್ಪುವುದಾದರೆ ಆ ಪಾರತಂತ್ರ ಅಂದರೆ ಏನು ಎಂದು ಕೇಳಿದಾಗ, ಕರ್ತೃತ್ವ ಶಕ್ತಿಯ ಸ್ವಾಧೀನವಾಗಿದ್ದರೂ ಇವನು ಕರ್ತ ಆಗಬೇಕಾಗಿದ್ದರೆ, ಇವನು ಕಾರ್ಯವನ್ನು ಮಾಡಬೇಕಾದರೆ ಹೊರಗೆ ಇನ್ನೊಬ್ಬರು ಪ್ರೇರಿಸುವರಿರಬೇಕು. ಹೀಗೆ ಹೊರಗೆ ಇನ್ನೊಬ್ಬರಿಂದ ಪ್ರೇರಿಸಲ್ಪಟ್ಟು ತನ್ನ ಅಧೀನವಾದ ಕರ್ತೃತ್ವ ಶಕ್ತಿಯಿಂದ ಕಾರ್ಯವನ್ನು ಮಾಡುವುದೇ ಜೀವನ ಕರ್ತೃತ್ವ ಶಕ್ತಿ. ಪರತಂತ್ರ ಎಂಬ ಮಾತಿನ ಅರ್ಥ, ಒಂದು ದೊಡ್ಡ ಮಹಡಿ ಮನೆಯನ್ನು ಒಬ್ಬ ಐಶ್ವರ್ಯವಂತನು ಕಟ್ಟಿಸುತ್ತಾನೆ ಎಂದು ಇಟ್ಟುಕೊಳ್ಳೋಣ. ಆ ಮನೆಯನ್ನು ನಿರ್ಮಿಸುವ ಬಡಗಿ, ವಾಸ್ತುಶಿಲ್ಪಿ, ಎಂಜಿನಿಯರು, ಕಾಂಟ್ರಾಕ್ಟರು ಕರ್ತೃತ್ವ ಶಕ್ತಿ ಅವನ ಅಧೀನದಲ್ಲಿಯೇ ಇದ್ದರೂ ಮನೆಯನ್ನು ಕಟ್ಟಿಸುವ ಧನಿಕ ಸಂಬಳವನ್ನು ಕೊಟ್ಟು ಅನ್ನವನ್ನು ಹಾಕಿ ಅವನಿಗೆ ಇರಲು ಸ್ಥಳವನ್ನು ಏರ್ಪಡಿಸಿ ಪ್ರೇರಿಸಿದರೆ ಮಾತ್ರ ಆ ಪ್ರಾಸಾದ ನಿರ್ಮಾಣ ಕಾರ್ಯ ಆಗಲು ಸಾಧ್ಯ. ಶಿಲ್ಪಿಯ ಕರ್ತೃತ್ವ ಶಕ್ತಿಯ ಸ್ವಾಧೀನವಾಗಿದ್ದರೂ ವೇತನಾದಿಗಳಿಂದ ಧನಿಕ ಯಜಮಾನನಿಂದ ಪ್ರೇರಿತನಾಗಿ ಅವನು ಕೆಲಸ ಮಾಡುವುದೇ ಪಾರತಂತ್ರ. ಅದರಂತೆಯೇ ಜೀವನ ಕರ್ತೃತ್ವ ಶಕ್ತಿ ಪಾರತಂತ್ರ ಎಂದರೆ ಹೊರಗಡೆ ಪರಮಾತ್ಮನಿಂದ ಪ್ರೇರಿಸಲ್ಪಡುವಿಕೆ. ಪರಮಾತ್ಮನಿಂದ ಹೊರಗಡೆ ಪ್ರೇರಿತನಾಗಿ ಜೀವನ ಕಾರ್ಯವನ್ನು ಮಾಡುತ್ತಾನೆ ಎಂದು ಹೇಳುತ್ತೀರೋ, ಅಥವಾ ಮರದಿಂದ ಮಾಡಿದ ಹೆಣ್ಣುಗೊಂಬೆಯ ಸೂತ್ರಧಾರಿ ಕೈ ಚಳಕದಿಂದ ಕುಣಿಸುವಂತೆ ನಾನಾ ಚೇಷ್ಟೆಗಳನ್ನು ತೋರುವಂತೆ ಜೀವನದಲ್ಲಿ ಸ್ವತಃ ಕರ್ತೃತ್ವ ಇಲ್ಲ. ಅವನ ಕರ್ತೃತ್ವವು ಸೂತ್ರದ ಗೊಂಬೆಯಂತೆ ಪೂರ್ತಿ ಪರಾಧೀನವಾಗಿದೆ. ಒಳಗೆ ಪರಮಾತ್ಮ ನಿಂತು ಪ್ರೇರಿಸಿದರೆ ಮಾತ್ರ ಜೀವಾತ್ಮನು ಏನಾದರೂ ಒಂದು ಕಾರ್ಯವನ್ನು ಮಾಡಬಲ್ಲನು, ಅನೇಕ ಚೇಷ್ಟೆಯನ್ನು ತೋರಿಸಬಲ್ಲನು ಎಂದು ಹೇಳುತ್ತೀರೋ ಎಂದು ಜೀವನ ಕರ್ತೃತ್ವ ಪಾರತಂತ್ರ ಎಂಬ ಪಕ್ಷದಲ್ಲಿ ಎರಡು ವಿಕಲ್ಪಗಳು ಬರುತ್ತದೆ. ನಾಜ್ಯಃ ಯಃ ಆತ್ಮನಂತಾರ್ಯಮೇತಿ ಇಚ್ಛಾದೃಶ್ಯತೆ ವಿರೋಧಾತ್. ಪ್ರಾಸಾದಾದಿ ನಿರ್ಮಾಣ ಮಾಡುವ ವಾಸ್ತುಶಿಲ್ಪಿ ವೇತನಾದಿಗಳಿಂದ ಪ್ರೇರಿಸಲ್ಪಡುವಂತೆ ಜೀವನು ಹೊರಗೆ ಈಶ್ವರನಿಂದ ಪ್ರೇರಿತನಾಗಿ ಕಾರ್ಯವನ್ನು ಮಾಡುತ್ತಾನೆ ಎಂಬ ಪಕ್ಷದಲ್ಲಿ ಶ್ರುತಿ, ಸ್ಮೃತಿ, ಇತಿಹಾಸ, ಅನುಮಿತಿ ಪ್ರತ್ಯಕ್ಷಗಳಿಗೆ ವಿರೋಧ ಬರುತ್ತದೆ. ಆತ್ಮಾನಂತರೋ ಯಮೇತಿ ಎಂಬ ಪರಮಾತ್ಮನು ಜೀವನಾತ್ಮನ ಒಳಗಡೆ ಇದ್ದು ತಾನು ಆನಂದ ಸ್ವರೂಪನಾಗಿದ್ದು ಜೀವಾತ್ಮನನ್ನು ಒಳಗಿನಿಂದಲೇ ಪ್ರೇರಿಸುತ್ತಾನೆ. ಇತ್ಯಾದಿ ಬೃಹದಾರಣ್ಯಕ ಉಪನಿಷತ್ ಮುಂತಾದ ಶ್ರುತಿಗಳಿಗೆ ಸ್ಮೃತ್ಯಾದಿಗಳಿಗೂ ವಿರೋಧ ಬರುತ್ತದೆ. ಏಕೆಂದರೆ ಅಲ್ಲಿ ಪರಮಾತ್ಮನು ಒಳಗಿದ್ದೇ ಪ್ರೇರಿಸುತ್ತಾನೆ ಎಂದು ಹೇಳಿದೆ. ನೀವು ಹೊರಗೆ ಇದ್ದು ಪ್ರಾಸಾದವನ್ನು ಮಾಡಿಸುವ ಧನಿಕರಂತೆ ಪ್ರೇರಿಸುತ್ತಾನೆ ಎಂದು ಹೇಳುತ್ತೀರಲ್ಲ, ಇದು ವಿರುದ್ಧವಾಗುತ್ತದೆ. ಎಂದರೆ ಅಂತ್ಯೇಚ ತಾದೃಶ ಕರ್ತೃತ್ವ ಅಕರ್ತೃತ್ವೇ ಪರ್ಯವಸಾನಾತ್ ದಾರ್ಯೋಷಾವದೇವ ನ ಜೀವ ವಿನಿಷೇಧ ಸ್ಯಾತ್. ತತಶ್ಚ ಸಂಯುಕ್ತಿಕಾ ಕರ್ತೃತ್ವ ಶ್ರುತಿ ವಿರೋಧಾತ್ ಯತ್ಕರ್ಮ ಕುರತೆ ಇತ್ಯಾದಿ ಜೀವಕರ್ತೃತ್ವ ಶ್ರುತಿ ಪ್ರಮಾಣಮಿತಿ ನ ತಸ್ಯ ಕರ್ಮಫಲ ಸಂಬಂಧೋ ಯುಕ್ತ ಇತಿ.
ಮರದ ಹೆಣ್ಣುಗೊಂಬೆಯಿಂದ ಜೀವನ ಚೇಷ್ಟಾದಿಗಳಲ್ಲೂ ಪರಾಧೀನಗಳಾಗಿರುತ್ತದೆ. ಇದೇ ಕರ್ತೃತ್ವ ಶಕ್ತಿ ಪಾರತಂತ್ರ್ಯ ಎಂದು ಹೇಳುವುದಾದರೆ, ಇಂತಹ ಸಂಪೂರ್ಣ ಪರಾಧೀನವಾದ ಅಕರ್ತೃತ್ವದಲ್ಲಿಯೇ ಪರ್ಯವಸಾನ ಹೊಂದುತ್ತದೆ. ಮರದ ಹೆಣ್ಣುಗೊಂಬೆ ಕುಣಿಯುತ್ತಾ ನಾನಾ ಹಾವಭಾವ ವಿಲಾಸವನ್ನು ತೋರಿಸುತ್ತಿದ್ದರೂ ನಿಜವಾಗಿ ಗೊಂಬೆ ಕುಣಿಯುತ್ತಿಲ್ಲ. ಯಾವ ಚೇಷ್ಟೆಯೂ ಅದರಲ್ಲಿ ವಾಸ್ತವಿಕವಾಗಿ ಇಲ್ಲ. ಪರಮಾರ್ಥವಾಗಿ ಅದು ಯಾವ ಹಾವಭಾವ ವಿಲಾಸವನ್ನು ತೋರಿಸುತ್ತಿಲ್ಲ. ಅದರಲ್ಲಿ ಕರ್ತೃತ್ವವಿಲ್ಲ. ಅದೆಲ್ಲವೂ ಇನ್ನೊಬ್ಬನ ಅಧೀನ. ಆ ಮತ್ತೊಬ್ಬನೇ ಕರ್ತ ಎಂಬ ಅನುಭವ ಇರುವಂತೆ ಜೀವನಲ್ಲಿಯೂ ಕರ್ತೃತ್ವವಿಲ್ಲವೆಂದಾಗುತ್ತದೆ. ಜೀವನ ಕರ್ತ ಎಂದೇ ಅವನಲ್ಲಿ ಕರ್ತೃತ್ವವಿಲ್ಲವೆಂದೇ ಪರ್ಯವಸಾನವಾಗುತ್ತದೆ. ಹೀಗೆ ಜೀವನ ಕರ್ತ ಅಲ್ಲದಿದ್ದರೆ ಸಂಧ್ಯಾವಂದನೆ ಮಾಡಬೇಕು ಇತ್ಯಾದಿ ಸಂಧ್ಯಾವಂದನ ವಿಧಿಗಳಿಗೂ ಕಲಂಜ ಭಕ್ಷಣ ಮಾಡಬಾರದು ಇತ್ಯಾದಿ ನಿಷೇಧಗಳಿಗೂ ಜೀವನವು ವಿಷಯವನ್ನಾಗುವುದಿಲ್ಲ. ಅವನಲ್ಲಿ ಕರ್ತೃತ್ವವೇ ಇಲ್ಲವೆಂದ ಮೇಲೆ ಹೀಗೆ ಮಾಡು ಹೀಗೆ ಮಾಡಬೇಡ ಎಂಬ ವಿಧಿ ನಿಷೇಧಗಳನ್ನು ಹೇಗೆ ಹೊರಸು ಸಾಧ್ಯ? ಒಂದು ಮರದ ಗೊಂಬೆಯನ್ನು ಕುರಿತು, ಗುಂಡು ಕಲ್ಲನ್ನು ಕುರಿತು, ಒರಳು ಕಲ್ಲು, ಬೀಸು ಕಲ್ಲು, ರುಬ್ಬುಗಂಡು ಮುಂತಾದವುಗಳನ್ನು ಕರೆದು ಹೀಗೆ ಮಾಡು ಹೀಗೆ ಮಾಡಬೇಡ ಎಂದು ಯಾರಾದರೂ ಹೇಳುತ್ತಾರಯ್ಯ? ಹೀಗೆ ಜೀವನವು ವಿಧಿ ನಿಷೇಧಗಳಿಗೆ ವಿಷಯನಲ್ಲವೆಂದ ಮೇಲೆ ಯುಕ್ತಿ ಸಹಿತವಾದ ಜಾಯತೀವ ಇತ್ಯಾದಿ ಅಕರ್ತತ್ವ ಶ್ರುತಿ ವಿರೋಧ ಬರುವುದರಿಂದ ಯತ್ಕರ್ಮ ಕುರಿತೇ ತದಾಪಿ ಸಂಬದ್ಧತೆ. ಜೀವನು ಯಾವ ಕರ್ಮವನ್ನು ಮಾಡುತ್ತಾನೋ ಅದರ ಫಲವನ್ನು ಪಡೆಯುತ್ತಾನೆ ಇತ್ಯಾದಿಯಾದ ಜೀವನಿಗೆ ಕರ್ತೃತ್ವವನ್ನು ಶ್ರುತಿಯು ಅಪ್ರಮಾಣವು. ಹೀಗಾಗಿ ಜೀವನಿಗೆ ಕರ್ಮಫಲ ಸಂಬಂಧವೇ ಕೊಡುವುದಿಲ್ಲ. ಕೊನೆಯದಾಗಿ ವ್ಯರ್ಥವಾಗಿ ಜೀವನಿಗೆ ಕರ್ಮವನ್ನು ಹೇಳುವ ಶ್ರುತಿಯೇ ಅಪ್ರಮಾಣವೆಂದು ಪರ್ಯವಸಾನವಾಗುತ್ತದೆ. ಈ ರೀತಿಯಲ್ಲಿ ಪೂರ್ವಪಕ್ಷ ಬಂದರೆ ಸಿದ್ಧಾಂತಸ್ತು ಉಕ್ತಶ್ರುತಿಭಿಃ ಅಸ್ತೇವ ಈಶ್ವರಸ್ಯ ಸ್ವಾತಂತ್ರ್ಯಂ ಕರ್ತಃ ವಿಜ್ಞಾನಾತ್ಮಪುರುಷಃ ಯತ್ಕರ್ಮ ಕುರತೆ ತದಪಿ ಸಂಪದ್ಯತೆ ಜಕ್ಷನ್ ಕ್ರೀಡನ್ ರಮಮಾಣಃ ಆತ್ಮಾನೈವ ಲೋಕಮುಪಾಸೀತ ಇತ್ಯಾಶ್ರುತಿಭಿಃ ಮೋಕ್ಷಾದರ್ಥ ಸಾಧನಾದಿ ಉಪಾದಾನ ಪ್ರತೀತಿಲಬ್ಧೇನ ಅಹಂ ಕರೋಮಿ ಇತ್ಯಾದಿ ಪ್ರತ್ಯಕ್ಷೇಣ ಜೀವಕ್ರಿಯಾಕರ್ತ ಕರ್ಮಫಲಭೋಕ್ತೃತ್ವಾತ್ ಇತ್ಯಾದಿ ಅನುಮಾನೇನ ಚ ಅಸ್ಯ ಜೀವಸ್ಯಾಪಿ ಕರ್ತೃತ್ವಂ. ಇಲ್ಲಿ ಸಿದ್ಧಾಂತ ಹೇಗಿದೆ? ನರತೆ ತತ್ಕ್ರಿಯತೆ ನಾಣ್ಯಕರ್ತ ಇತ್ಯಾದಿ ಪ್ರಮಾಣಗಳಿಂದ ಈಶ್ವರನಿಗೆ ಸ್ವಾತಂತ್ರ್ಯವಿದೆ, ಜೀವನಿಗೆ ಸ್ವಾತಂತ್ರ್ಯವಿಲ್ಲ ಎಂದು ನಾವು ಒಪ್ಪಿಕೊಳ್ಳುತ್ತೇವೆ. ವಿಜ್ಞಾನ ಸ್ವರೂಪಿಯಾದ ದೇಹವೆಂಬ ಪಟ್ಟಣದಲ್ಲಿ ವಾಸ ಮಾಡುವ ಜೀವನು ಕರ್ತ ಆಗಿದ್ದಾನೆ ಎಂಬ ಅರ್ಥದ ಕರ್ತ ವಿಜ್ಞಾನಾತ್ಮ ಪುರುಷ ಎಂಬ ಶ್ರುತಿಯಿಂದ ಜೀವಾತ್ಮನಿಗೂ ಕರ್ತೃತ್ವ ಇದೆ ಎಂದು ತಿಳಿದು ಬರುತ್ತದೆ. ಮೋಕ್ಷದಲ್ಲಿ ಮುಕ್ತ ಜೀವನು ಸ್ವರೂಪ ಆನಂದವನ್ನು ಭೋಜನ ಮಾಡುತ್ತಾ ನಾನಾ ವಿಧವಾದ ಭೋಗಗಳನ್ನು ಅನುಭವಿಸುತ್ತಾ ವಿಹಾರ ಮಾಡುತ್ತಾ ಆನಂದ ಅನುಭವಗಳನ್ನು ಮಾಡುತ್ತಾ ಇರುತ್ತಾನೆ ಎಂಬ ಅರ್ಥದ ಜಂಕ್ಷನ್ ಕ್ರೀಡನ್ ರಮಮಾಣಃ ಎಂಬ ಶ್ರುತಿಯಿಂದಲೂ ಪರಮಾತ್ಮನನ್ನೇ ಸರ್ವ ಆಧಾರವೆಂದು ಉಪಾಸಿಸಬೇಕು ಎಂಬ ಅರ್ಥದ ಆತ್ಮಾನಾಮೇವ ಲೋಕಮುಪಾಸೀತ ಎಂಬ ಶ್ರುತಿಯಿಂದಲೂ ಇನ್ನೂ ಅನೇಕ ಶ್ರುತಿಗಳಿಂದಲೂ ಜೀವನ ಕರ್ತ ಎಂದು ತಿಳಿದು ಬರುತ್ತದೆ. ಮತ್ತು ಜೀವಾತ್ಮನು ಮೋಕ್ಷವೆಂಬ ಪಾರತ್ರಿಕ ಪ್ರಯೋಜನಕ್ಕಾಗಿಯೇ ತಪಸ್ಸು, ಸ್ವಾಧ್ಯಾಯ, ಪ್ರವಚನ ಮುಂತಾದ ಸಾಧನಗಳನ್ನು ಸ್ವೀಕರಿಸಿ ಕೆಲಸ ಮಾಡುತ್ತಿರುವುದು ಕಂಡುಬರುತ್ತದೆ. ಇದರಿಂದ ಜೀವನಿಗೆ ಅಹಂ ಕರೋಮಿ ನಾನು ಮಾಡುತ್ತೇನೆ ಎಂಬ ಅಂತರವಾದ ಅಬಾಧಿತವಾದ ಪ್ರತ್ಯಕ್ಷವಿದೆ ಎಂದು ತಿಳಿದು ಬರುತ್ತದೆ. ಜೀವಚೇತನನು ಕ್ರಿಯಾಕರ್ತ ಕಾರ್ಯವನ್ನು ಮಾಡುವನಾಗಿರುತ್ತಾನೆ. ಕರ್ಮ ಫಲಭೋಕ್ತೃತ್ವಾತ್ ಕರ್ಮಫಲವನ್ನು ಅನುಭವಿಸುತ್ತಿರುವುದರಿಂದ ಎಂಬ ಹೇತುವಿನಿಂದ ಜೀವಚೇತನನು ಕ್ರಿಯಾಕರ್ತನೆಂದು ತಿಳಿದು ಬರುತ್ತದೆ. ಹೀಗೆ ಜೀವನಿಗೆ ಕರ್ತೃತ್ವ ಇದ್ದೇ ಇದೆ ಎಂದು ತಿಳಿಯಬೇಕು. ನಚ ಅತ್ರ ಹೇತೋ ಅಸಿದ್ಧಿ ಕರ್ಮಫಲಭೋಗ ಸಾಕ್ಷಿ ಸಿದ್ಧಿತ್ವಾತ್. ಜೀವನು ಕ್ರಿಯೆಯನ್ನು ಮಾಡುವನಾಗಿದ್ದಾನೆ, ಕರ್ಮಫಲವನ್ನು ಅನುಭವಿಸುತ್ತಾನೆ. ಆದ್ದರಿಂದ ಎಂಬ
ಅನುಮಾನದಿಂದ ಜೀವನಿಗೆ ಕ್ರಿಯಾಕರ್ತೃತ್ವ ಸಾಧಿಸಿದ್ದಾರೆ. ಇಲ್ಲಿ ಜೀವನು ಕರ್ಮಫಲವನ್ನು ಅನುಭವಿಸುವುದೇ ಇಲ್ಲ. ನೀವು ಹೇಳಿದ ಹೇತು ಪಕ್ಷದಲ್ಲಿ ಇಲ್ಲವೆಂದು ಅಸಿದ್ಧಿಯನ್ನು ಶಂಕಿಸಕೂಡದು. ಏಕೆಂದರೆ ನಾನು ಕರ್ಮಫಲವನ್ನು ಅನುಭವಿಸುತ್ತಿದ್ದೇನೆ ಎಂಬ ಸಾಕ್ಷಿಯ ಅನುಭವದಿಂದ ಕರ್ಮಫಲ ಭೋಕ್ತೃತ್ವ ಎಂಬ ಹೇತು ಜೀವನಲ್ಲಿ ಸಿದ್ಧಿಸುತ್ತದೆ. ಆದ್ದರಿಂದ ಪಕ್ಷದಲ್ಲಿ ಅಂದರೆ ಜೀವನದಲ್ಲಿ ಹೇತುವು ಅಂದರೆ ಕರ್ಮಫಲ ಭೋಗವು ಇಲ್ಲವೆಂದು ಅಸಿದ್ಧಿ ಶಂಕೆ ಕೂಡುವುದಿಲ್ಲ. ತದಭಾವೇ ವಿಧಿ ನಿಷೇಧ ಶಾಸ್ತ್ರ ವ್ಯರ್ಥಾಪತ್ತೇ ನಹಿ ಕರ್ತಾರಮಂತರೇಣ ಅರಣ್ಯರೋಧನಾಯಂ ಅನ್ಯಸ್ಯ ಶಾಸ್ತ್ರಸ್ಯ ಸಾರ್ಥಕ್ಯಂ ಸಂಭವತಿ. ನಹಿ ಜಡಂ ಪ್ರತಿ ವಿಧಿ ನಿಷೇಧೋ ಭವತಃ ನಾಪಿ ಈಶ್ವರಂ ಪ್ರತಿ ತಥಾ ಸತಿ ತನ್ನ ಪುಣ್ಯಪಾಪ ಸಂಬಂಧೇನ ಅನೇಶ್ವರತ್ವಾಸ್ಥಾಪತ್ತೇಃ ಅಥೋ ಜೀವ ಏವ ಕರ್ತ ಅಂಗೀಕಾರ್ಯಃ. ಜೀವನು ಕರ್ಮಫಲವನ್ನು ಅನುಭವಿಸಲಿಲ್ಲವೆಂದು ಹೇಳಿದರೆ ಪ್ರತಿದಿನ ಸಂಧ್ಯಾವನೆ ಮಾಡಬೇಕು, ನಿಷಿದ್ಧ ವಸ್ತುವನ್ನು ಸೇವಿಸಬಾರದು ಇತ್ಯಾದಿ ವಿಧಿ ನಿಷೇಧ ಶಾಸ್ತ್ರಗಳನ್ನು ಅನುಷ್ಠಾನ ಮಾಡುವನು ಯಾರೂ ಇಲ್ಲದಿದ್ದರೆ ವೇದ ಮುಂತಾದ ಶಾಸ್ತ್ರಗಳೆಲ್ಲವೂ ಅರಣ್ಯರೋಧನವಾಗುತ್ತದೆ. ಕಾಡಿನಲ್ಲಿ ಹತ್ತಿರ ಯಾವ ಪ್ರಯೋಜನವೂ ಇಲ್ಲದಂತೆ ಅದರಂತೆ ಈ ಶಾಸ್ತ್ರಗಳಲ್ಲಿ ಹೇಳುವ ವಿಷಯಗಳನ್ನು ಅನುಷ್ಠಾನ ಮಾಡುವನು ಇಲ್ಲದಿದ್ದರೆ ಈ ಶಾಸ್ತ್ರಗಳಿಗೆ ಯಾವ ಪ್ರಯೋಜನವೂ ಇರುವುದಿಲ್ಲ. ಜಡವಾದ ಕಲ್ಲು ಬಂಡೆ ಬಳ್ಳಿ ಗಿಡ ಮರ ಮುಂತಾದವುಗಳಿಗೆ ವಿಧಿ ನಿಷೇಧ ಶಾಸ್ತ್ರಗಳನ್ನು ಕೇಳಿ ತಿಳಿಯುವ ಶಕ್ತಿ ಇಲ್ಲವಾದ್ದರಿಂದ ಅವುಗಳನ್ನು ಕುರಿತು ಈ ವಿಧಿ ನಿಷೇಧಗಳು ಹೇಳಲು ಬರುವುದಿಲ್ಲ. ಪರಮೇಶ್ವರನ ಕುರಿತು ಶಾಸ್ತ್ರಗಳು ಹೀಗೆ ಮಾಡಬೇಕು ಹೀಗೆ ಮಾಡಬಾರದು ಎಂದು ವಿಧಿ ನಿಷೇಧಗಳನ್ನು ಹೇಳುತ್ತಿದೆ ಎಂದು ಹೇಳಲು ಬರುವುದಿಲ್ಲ. ಏಕೆಂದರೆ ಈಶ್ವರನ ಕುರಿತು ಶಾಸ್ತ್ರಗಳು ನೀನು ಹೀಗೆ ಮಾಡಬೇಕು ಹೀಗೆ ಮಾಡಬಾರದು ಎಂದು ಹೇಳುವುದಾದರೆ ಆಯಾ ಕರ್ಮಗಳಿಂದ ಉಂಟಾಗುವ ಪುಣ್ಯ ಪಾಪ ಸಂಬಂಧವೂ ಈಶ್ವರನಿಗೆ ಉಂಟಾಗತ್ತೆ ಎಂದು ಒಪ್ಪಿಕೊಳ್ಳಬೇಕಾಗುತ್ತದೆ. ಆಗ ಅವನು ಕರ್ಮಬದ್ಧನೆಂದಾಗುತ್ತದೆ. ಕರ್ಮ ಬಂಧವುಳ್ಳ ಈಶ್ವರ ಅಸ್ವತಂತ್ರ ಎಂಬಾಗಿ ಇಷ್ಟೇ ಇತಿ ಈಶ್ವರ. ಯಾವನು ಸ್ವತಂತ್ರನಾಗಿರುತ್ತಾನೋ ಅವನಿಗೆ ಈಶ್ವರನು ಎಂಬ ಉತ್ಪತ್ತಿಯಿಂದ ತಿಳಿದು ಬರುವ ಸ್ವತಂತ್ರ ಎಂದು ಆಗುವುದೇ ಆಗಲಿಲ್ಲ. ಈಶ್ವರ ಎಂಬ ಪದಕ್ಕೆ ಸ್ವತಂತ್ರ ಎಂದ ಅರ್ಥ ಇದ್ದೇ ಇದೆ. ಅನೀಶ್ವರ ಅಂದರೆ ಅಸ್ವತಂತ್ರ, ಸ್ವತಂತ್ರ ಎಂಬ ಅರ್ಥದಿಂದ ಈಶ್ವರ ಎಂದ ಕರೆಸಿಕೊಳ್ಳಲ್ಪಡುವ ಅವನು ಕರ್ಮಬದ್ಧನಾದರೆ ಅನೀಶ್ವರ ಅಂದರೆ ಅಸ್ವತಂತ್ರ ಎಂದೇ ಆಗಬೇಕಾಗುತ್ತದೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದ ಜೀವನೇ ಶಾಸ್ತ್ರಗಳಲ್ಲಿ ಹೇಳಿರುವ ವಿಧಿ ನಿಷೇಧಗಳಿಗೆ ವಿಷಯನು ಅವನೇ ಕರ್ತ ಎಂದು ಅಂಗೀಕಾರ ಮಾಡಬೇಕು. ಕರ್ತೃತ್ವೇಪಿ ಯೋಗ್ಯತಾ ಭೇದೇನ ವೈಚಿತ್ರ್ಯಂ ಪೂರ್ವಕರ್ಮ ಪ್ರಯತ್ನಂ ಚ ಸಂಸ್ಕಾರಂ ಚಾಪೇಕ್ಷ್ಯಾತು ಈಶ್ವರಃ ಕಾರಯೇತ್ ಸರ್ವಂ ತಚ್ಚ ಈಶ್ವರಕೃತಂ ಸ್ವಯಂ ಇತ್ಯಾದಿಭಿಃ ಈಶ್ವರ ಏವ ಸ್ವತಂತ್ರಕರ್ತ ಯಥಾ ನಿಯಕ್ತೋಸ್ಮಿ ಇತ್ಯಾದಿಭಿಃ ಜೀವಸ್ಸು ಪರತಂತ್ರಕರ್ತ ಅಥೋ ಜೀವಸ್ಯ ಕ್ರಿಯಾ ಸ್ವಾತಂತ್ರ ರೂಪಕ ಕರ್ತೃತ್ವಾಭಾವಾಭಿಪ್ರಾಯೇಣ ಅಕರ್ತೋಕ್ತಿಃ ಉಕ್ತಂ ಚ ಗೀತಾಭಾಷ್ಯೆ ಸ್ವಾತಂತ್ರ್ಯಾಭಾವಾಪೇಕ್ಷೈವ ಅಕರ್ತೃತ್ವಂ ಇತ್ಯಾದಿ. ಹೀಗೆ ಜೀವನಿಗೆ ಕರ್ತೃತ್ವವನ್ನು ಒಪ್ಪಿದರೂ ಜೀವನ ಯೋಗ್ಯತಾ ಭೇದದಿಂದ ಕರ್ತೃತ್ವದಲ್ಲಿಯೂ ವೈಚಿತ್ರ್ಯ ಇದೆ ಎಂದು ಒಪ್ಪಿಕೊಳ್ಳಬೇಕು. ಈಶ್ವರನು ವೇದದ ಪೂರ್ವಜನ್ಮದ ಪುಣ್ಯ ಪಾಪಕರ್ಮಗಳನ್ನು, ಜೀವನ ಪ್ರಯತ್ನವನ್ನು, ಜೀವನ ಅನೇಕ ಜನ್ಮಾರ್ಜಿತ ಸಂಸ್ಕಾರವನ್ನು ತನ್ನ ಅಧೀನವಾದ ಸಾಧನವನ್ನಾಗಿ ಇಟ್ಟುಕೊಂಡು ಜೀವನಿಂದ ಎಲ್ಲವನ್ನು ಮಾಡಿಸುತ್ತಾನೆ. ಜೀವನು ಈಶ್ವರನಿಂದ ಪ್ರೇರಿತನಾಗಿ ಮಾಡುವುದರಿಂದ ಈಶ್ವರನೇ ಎಲ್ಲವನ್ನು ಮಾಡುವನು. ಎಲ್ಲ ಕಾರ್ಯವೂ ಈಶ್ವರನಿಂದಲೇ ಆಗುತ್ತದೆ. ಇತ್ಯಾದಿ ಪ್ರಮಾಣದಿಂದ ಈಶ್ವರನೇ ಸ್ವತಂತ್ರನಾದ ಕರ್ತ ಆಗಿದ್ದಾನೆಂದು ತಿಳಿಯಬೇಕು. ಯಥಾ ನಿಯಕ್ತೋಸ್ಮಿ ತಥಾ ಕರೋಮಿ ಇತ್ಯಾದಿ ಪ್ರಮಾಣಗಳಿಂದ ನಾನು ಹೇಗೆ ಈಶ್ವರನಿಂದ ನನ್ನ ಕರ್ಮಾನುಸಾರವಾಗಿ ಪ್ರೇರಿಸಲ್ಪಡುತ್ತಾನೋ ಹಾಗೆ ಮಾಡುತ್ತೇನೆ ಎಂದು ಜೀವನಿಗೆ ಸಾಕ್ಷಿ ಸಿದ್ಧವಾದ ಅನುಭವ ಇರುವುದರಿಂದ ಜೀವನು ಪರತಂತ್ರ ಕರ್ತ ಎಂದೆನಿಸಿಕೊಳ್ಳುತ್ತಾನೆ.
ಆದ್ದರಿಂದ ಜೀವನಿಗೆ ಕಾರ್ಯವನ್ನು ಮಾಡುವುದರಲ್ಲಿ ಸ್ವಾತಂತ್ರ್ಯ ಎಂಬ ಕರ್ತೃತ್ವವಿಲ್ಲ ಎಂಬ ಅಭಿಪ್ರಾಯದಿಂದ ಜೀವನನ್ನು ಕರ್ತು ಅಲ್ಲ ಎಂದು ಹೇಳಿದ್ದಾರೆಯೇ ಹೊರತು ಸರ್ವತಾ ಕರ್ತು ಅಲ್ಲ ಎಂದು ಅಕರ್ತ ಎಂಬ ಮಾತಿಗೆ ಅಭಿಪ್ರಾಯವಲ್ಲ. ಜೀವನಿಗೆ ಕರ್ತೃತ್ವವಿಲ್ಲವೆಂದು ಹೇಳಿದುದು ಅವನಿಗೆ ಕ್ರಿಯಾ ಸ್ವಾತಂತ್ರ್ಯವಿಲ್ಲ ಎಂಬ ಅಭಿಪ್ರಾಯದಿಂದಲೇ ಹೊರತು ಸರ್ವತಾ ಕರ್ತೃತ್ವವಿಲ್ಲವೆಂದ ಅಭಿಪ್ರಾಯವಲ್ಲ ಎಂಬ ಅಭಿಪ್ರಾಯದ ಗೀತಾಭಾಷ್ಯದ ವಚನ ಈ ಮೇಲಿನ ವಿಷಯಕ್ಕೆ ಪ್ರಮಾಣವಾಗಿದೆ. ಗೀತಾಭಾಷೆಯಲ್ಲಿ ಜೀವನ ಕರ್ತೃತ್ವ ಸ್ವರೂಪವನ್ನು ಕುರಿತಾದ ಇನ್ನೂ ಇತರ ವಚನಗಳಿದೆ. ಆದ್ದರಿಂದ ಈಶ್ವರನು ಸ್ವತಂತ್ರಕರ್ತ, ಜೀವನು ಪರತಂತ್ರಕರ್ತ ಎಂದು ಅಂಗೀಕರಿಸಬೇಕು ಎಂಬುದಾಗಿ ತಿಳಿಸಿದ್ದಾರೆ. ಇಲ್ಲಿಯ ವಿಷಯವನ್ನು ನಾವು ಇಂದಿನ ಉಪನ್ಯಾಸದಲ್ಲಿ ಭಗವಂತನಿಗೆ ಸಮರ್ಪಿಸೋಣ. ಜೀವನಿಗೆ ಕರ್ತೃತ್ವವಿದೆ. ಕರ್ತೃತ್ವ ಇದ್ದ ಮಾತ್ರಕ್ಕೆ ಸ್ವತಂತ್ರ ಎಂದು ಆಗುವುದಿಲ್ಲ. ವಿಧಿ ನಿಷೇಧಗಳು ಜೀವನಿಗೆ ಅನ್ವಯಿಸುವುದು. ಜೀವನಿಗೆ ಇರತಕ್ಕಂಥ ಅನಾದಿ ಕಾಮಕರ್ಮಗಳು ಮತ್ತು ಅವನಿಗೆ ಸಾಧನ ಗೋಚರವಾದ ಪ್ರಯತ್ನ ಮತ್ತು ಅವನ ಯೋಗ್ಯತೆ ಇವುಗಳನ್ನು ಅನುಸರಿಸಿ ಭಗವಂತನ ಪ್ರಸಾದದಿಂದ ಕರ್ತೃತ್ವ ಚಾಲನೆಯಾಗುತ್ತಿದೆ. ಇದನ್ನು ಶ್ರೀಮದಾನಂದ ತೀರ್ಥರು ನುಡಿದು ತೋರಿಸಿದ್ದಾರೆ ಮತ್ತು ಭೀಮಸೇನಾಗಿದ್ದಾಗ ಸ್ಪಷ್ಟವಾಗಿ ತಮ್ಮ ಕರ್ತೃತ್ವ ಶಕ್ತಿಯನ್ನು ಲೋಕೋತ್ಗೆ ಪ್ರದರ್ಶನ ಮಾಡಿದ್ದಾರೆ. ಹನುಮಂತನಾಗಿದ್ದಾಗ್ಯೂ ಸಹ ಕರ್ತೃತ್ವ ಶಕ್ತಿಯನ್ನು ಪ್ರಕಾಶಮಾನವಾಗಿ ಇತರ ಕಪಿಗಳಿಗೆ ತೋರಿಸುವಂತೆ ಸಮಸ್ತ ಲೋಕಕ್ಕೂ ಸಹ ಸಾಧಿಸಿದ್ದಾರೆ. ಪ್ರಯತ್ನಮೇಕಮಗ್ರತಃ ಜೀವನಾಗಿದ್ದವನು ಈ ದಿನ ನಾವು ಚಿಂತಿಸುತ್ತಿದ್ದೇವೆ, ಇದು ಮೊದಲನೇ ದಿನವಲ್ಲ. ಇದು ಅನಂತ ಕಾಲದಿಂದ ನಮ್ಮ ಹಿಂದಿನ ಕರ್ಮದ ಫಲವಾಗಿ ಮನುಷ್ಯನಾಗಿ ಹುಟ್ಟಿದ್ದೇವೆ. ಈಗ ಮನುಷ್ಯನಾಗಿ ಹುಟ್ಟಿದ್ದಾಗ ಭಗವಂತ ದೇವತೆಗಳು ತತ್ವಾಭಿಮಾನಿಗಳಾಗಿ ನಮಗೆ ಇಂದ್ರಿಯಗಳನ್ನು ಸಂಪತ್ತನ್ನು ಕೊಟ್ಟಿದ್ದಾರೆ. ಇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ನಮಗೆ ಇಷ್ಟವಾದ ಕರ್ಮವನ್ನು ಮಾಡಲು ನಾವು ಸಂಕಲ್ಪ ಮಾಡಬಹುದಾಗಿದೆ. ಇದರಿಂದಲೂ ಭಗವಂತ ನಿಯಮಿತರಾಗಿದ್ದ ದೇವತೆಗಳೇ ಆ ಕರ್ಮವನ್ನು ಮಾಡಿಸುತ್ತಾರೆ. ನಮ್ಮ ಸಂಕಲ್ಪಪೂರ್ವಕವಾಗಿ ನಾವು ಮಾಡಿದ್ದರಿಂದ, ದೇವತೆಗಳ ಸಹಜದಲ್ಲಿ ನಾವು ಮಾಡಿದ್ದರಿಂದ ನಮಗೆ ಕರ್ಮದ ಫಲವು ಬರುತ್ತದೆ ಎಂಬುದೇ ಪ್ರತ್ಯಕ್ಷ ಸಿದ್ಧವಾಗಿದೆ. ಎಲ್ಲರೂ ಸಹ ಹಸಿವಾಗಿದೆ ಎಂದು ಊಟ ಮಾಡುತ್ತೇವೆ. ಊಟ ಮಾಡುವುದೇ ಪ್ರಯತ್ನ. ಹಸಿವಾಗಿದೆ ಎಂಬುದು ಹಿಂದಿನ ಹಸಿವೆಯಾಗುವುದೇ ಎಂಬುದೇ ಅಕರ್ಮ, ಹಿಂದಿನ ಅಜೀವನ ಕರ್ಮದ ಫಲ. ಹಸಿವೆಯನ್ನು ಪೂರೈಸಿಕೊಳ್ಳುವುದಕ್ಕೋಸ್ಕರವಾಗಿ ಪ್ರಯತ್ನಪೂರ್ವಕವಾಗಿ ಅಡುಗೆ ಮಾಡುವುದೇ ಪ್ರಯತ್ನ. ಇದು ಸಾಧನ. ಅದನ್ನು ಭುಂಜಿಸುವುದೇ ಕರ್ಮ. ಆ ಕರ್ಮದಿಂದ ಫಲವನ್ನು ಅಂದರೆ ಹೊಟ್ಟೆ ತುಂಬಿಸಿಕೊಂಡು ಸಂತೃಪ್ತಿ ಹೊಂದುವುದೇ ಪ್ರಯೋಜನ. ಹೀಗೆ ನಮ್ಮದು ಅನ್ನ ನಮ್ಮದಲ್ಲ, ಅಕ್ಕಿ ಕಾಳು ನಮ್ಮದಲ್ಲ, ದೇಶ ನಮ್ಮದಲ್ಲ, ಕಾಲ ನಮ್ಮದಲ್ಲ. ಆದರೆ ಇವೆಲ್ಲವನ್ನು ಬಳಸಿಕೊಂಡು ಈ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋದ್ರಿಂದ ನಮಗೆ ತೃಪ್ತಿಯಾಗುವುದರಿಂದ ಕ್ರಿಯಾಶಕ್ತಿ, ಕಾರಣಶಕ್ತಿ, ಇಚ್ಛಾಶಕ್ತಿ, ಪ್ರಯತ್ನ ಶಕ್ತಿಗಳು ಊಟ ಮಾಡುವುದರಿಂದ ಬರುವುದರಿಂದ ಇದು ಪ್ರತ್ಯಕ್ಷವಾಗಿ ಎಲ್ಲರಿಗೂ ಗೊತ್ತಾಗಿದೆ. ನಾವು ಪ್ರಯತ್ನಪೂರ್ವಕವಾಗಿ ಕೆಲಸ ಮಾಡಿದಾಗ ಫಲವನ್ನು ಹೊಂದುತ್ತಾ ಇದ್ದೇವೆ. ಆದರೂ ಇದಕ್ಕೆ ಕಾರಕವಾದ ಯಾವ ಪದಾರ್ಥವೂ ನಮ್ಮದಲ್ಲ. ಅದರಂತೆ ನಮಗೆ ಈ ಶರೀರ ಕೊಟ್ಟಿದ್ದಾನೆ. ಈ ಶರೀರವು ನಮ್ಮದಲ್ಲ. ಇದನ್ನು ಬಳಸಿಯೇ ನಾವು ಪ್ರಯತ್ನವನ್ನು ಮಾಡುತ್ತೇವೆ. ಪ್ರಯತ್ನದಿಂದ ಫಲವನ್ನು ಹೊಂದುತ್ತೇವೆ. ಇದು ಸಾಕ್ಷ್ಯ ಸಿದ್ಧವಾಗಿದೆ. ಇದು ನಾವು ಮುಖ್ಯವಾಗಿ ತಿಳಿದಾಗ ಮೋಕ್ಷಕ್ಕೆ ಸಾಧನವಾದದ್ದು ಶಾಸ್ತ್ರದ ಅಧ್ಯಯನ, ಅಲ್ಲಿ ಹೇಳ್ತಕ್ಕಂಥ ವಿಧಿ ನಿಷೇಧಗಳನ್ನು ಅನುಸಂಧಾನ. ಇದನ್ನು ಮಾಡಿದಾಗ ನಮಗೆ ಅಂತಃಕರಣ ಶುದ್ಧಿಯಾಗಿ ಮೋಕ್ಷ ಬರುತ್ತದೆ. ಅದನ್ನು ಮಾಡಿದವರ ಪೈಕಿಯಲ್ಲಿ 10 ಜನ ವರದರನ್ನು ಶ್ರೀ ಪುರಂದಾಸರು ತೋರಿಸಿದ್ದಾರೆ. ಅವರೇ ಅಕ್ರೂರ ವರದ, ಅಂಬರೀಷ ವರದ ಮುಂತಾದವರು. ಹೀಗೆ ನಾವು ಇದು ಜೀವನ ಪ್ರಕರಣ ಮುಖ್ಯವಾಗಿ ತಿಳಿಬೇಕಾದದ್ದೇ ಕರ್ತೃತ್ವ ಶಕ್ತಿ. ಜೀವನಿಗೆ ಕರ್ತೃತ್ವ ಇದೆ. ಹೇಗಿದೆ? ಅಸ್ವತಂತ್ರವಾಗಿದೆ. ಅಸ್ವತಂತ್ರ ಕರ್ತೃತ್ವ ಅಂದರೆ ಕರ್ತೃತ್ವವೇ ಅಲ್ವೇನು? ಹಾಗಲ್ಲ.
ಕರ್ತೃತ್ವ ಇದೆ, ಅದರ ಪ್ರಯೋಜನದಲ್ಲಿ ಸ್ವಾತಂತ್ರ್ಯವಿಲ್ಲ ಎಂದರ್ಥ. ಇದನ್ನು ಭಗವಂತ ನಿಯೋಜಿಸುತ್ತಾನೆ ಎಂಬುದೇ ಮುಖ್ಯ ತಾತ್ಪರ್ಯ. ಭಗವಂತ ಸ್ವತಂತ್ರಕರ್ತ, ಜೀವನು ಅಸ್ವತಂತ್ರಕರ್ತ ಎಂಬುದೇ ಸಿದ್ಧಾಂತ. ಇದನ್ನು ಮನುಷ್ಯ ಜನ್ಮದಲ್ಲಿದ್ದಾಗ ನಾವು ಚೆನ್ನಾಗಿ ಸಿದ್ಧ ಮಾಡಿಕೊಳ್ಳಬೇಕು. ಇದರಿಂದಲೇ ನಾವು ಪ್ರವೃತ್ತಿಯಾಗಬೇಕು. ಇಂತಹ ಅನೇಕ ಸುಂದರ ವಿಷಯಗಳನ್ನು ಬೋಧಿಸಿದ ಪುರಂದರದಾಸರಿಗೆ ಅನಂತ ನಮಸ್ಕಾರ ಸಲ್ಲಿಸಿ, ಅವರ ಅಂತರ್ಯಾಮ ಪುರಂದರ ವಿಠಲನಿಗೆ ಭೂಯಿಷ್ಟಾಂತರ ಮುಕ್ತಿವಿದೆ ಎಂದು ತಿಳಿಸಿ, ಇವೆಲ್ಲವೂ ಸಾಧ್ಯವಾದುದಕ್ಕೆ ಈ ಮನುಷ್ಯ ಜನ್ಮ ಬಂದಿದ್ದರಿಂದ, ಆದ್ದರಿಂದ ಈ ಜನ್ಮಕ್ಕೆ ಕಾರಣವಾದ ತಂದೆ ತಾಯಿಗಳ ಸ್ಮರಣೆಯನ್ನು ಮಾಡುತ್ತಾ, ಅವರಿರುವಿಕೆ ನೆರವಾದ ಗುರು ಹಿರಿಯ ಸ್ಮರಣೆಯನ್ನು ಮಾಡುತ್ತಾ, ಕೃತಗಂ ಸ್ಮರ, ಅವರ ಸ್ಮರಣೆ ಮಾಡುವುದೇ ಅತ್ಯಂತ ಶ್ರೇಷ್ಠವಾದದ್ದು. ಇದು ಬಾಹ್ಯ ರೂಪವಾದರೆ ಒಳಗಡೆ ಅಂತಃಕರಣದಲ್ಲಿ ಅನಂತ ಕೋಟಿ ದೇವತೆಗಳು ಒಳಗಿದ್ದು ನಮಗೆ ನಾಡಿಗಳವಾಗಿ ಪ್ರತಿಯೊಂದು ಕಣದಲ್ಲಿ ಇದ್ದು ಕೃತಿಯನ್ನು ಮಾಡಿಸ್ತಾ ಇದ್ದಾರೆ, ಶಕ್ತಿಯನ್ನು ತುಂಬುತ್ತಿದ್ದಾರೆ. ಇದು ಭಗವಂತನ ಆಜ್ಞಾ ಪ್ರಕಾರವಾಗಿ ತತ್ವಾಭಿಮಾನಿ ದೇವತೆಗಳಾಗಿದ್ದಾರೆ. ಅವರ ವಿಶೇಷ ಫಲವನ್ನು ನಾವು ಹೊಂದುತ್ತಾ ಇದ್ದೇವೆ. ಆದ್ದರಿಂದ ಅವರನ್ನು ಪ್ರಾರ್ಥಿಸಬೇಕು. ತತ್ವಾಭಿಮಾನಿ ದೇವತೆಗಳನ್ನು ಸದಾ ನೆನೆಯಬೇಕು. ಇವರು ಸಹ ವಾಯುದೇವರು. ಭಗವಂತನ ಆಜ್ಞಾ ಪ್ರಕಾರವಾಗಿ ವಾಯುದೇವರೇ ದೇವತೆಗಳಿಂದ ಮಾಡಿಸುತ್ತಿದ್ದಾರೆ. ಆ ವಾಯುದೇವರು ಭಗವಂತನ ಅಧೀನದಲ್ಲಿ ಹಂಸಮಂತ್ರವನ್ನು ಮಾಡಿ ನಮ್ಮ ಉಸಿರು ರೂಪವಾಗಿ, ಬಲರೂಪವಾಗಿ, ಜ್ಞಾನ ರೂಪವಾಗಿ ಇದ್ದಾರೆ. ಅವರೇ ಹನುಮ, ಭೀಮ, ಮಧ್ವರೂಪರಾಗಿ ಹೊರಗಡೆ ನಮಗೆ ಕಾಣಿಸಿಕೊಂಡಿದ್ದಾರೆ. ಅವರೇ ಈ ಶಾಸ್ತ್ರಗ್ರಥನವನ್ನು ಮಾಡಿ ಕರ್ತೃತ್ವವನ್ನು ಪ್ರಚಾರ ಮಾಡಿದ್ದಾರೆ. ಅದೇ ಮಧ್ವಶಾಸ್ತ್ರ ಇರ್ತಕ್ಕಂಥ ಮುಖ್ಯ ಪ್ರಮೇಯ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಆದ್ದರಿಂದ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣನು, ಅವನೇ ನಮ್ಮ ಬಿಂಬರೂಪ. ಅವನೇ ಎಲ್ಲರಲ್ಲೂ ನಿಂತು, ವಾಯುದೇವರು ನಿಂತು, ದೇವತೆಗಳು ನಿಂತು, ಗುರು ಹಿರಿಯರು ನಿಂತು, ತಂದೆ ತಾಯಿಗಳು ನಿಂತು, ಪದಾರ್ಥಗಳಲ್ಲಿ ನಿಂತು ಈ ಕರ್ತವ್ಯವನ್ನು ಮಾಡಿಸುತ್ತಿದ್ದಾನೆ. ಫಲವನ್ನು ನಮಗೆ ಕೊಡುತ್ತಿದ್ದಾನೆ. ಈ ಅನುಸಂಧಾನವೇ ನಮಗೆ ಬಿಂಬೋಪಾಸನೆ ಎಂಬ ಹೆಸರು. ಭಗವಂತನ ಉಪಾಸನೆ ಅತಿ ಸುಲಭ. ಏಕೆಂದರೆ ನಾವು ಎಲ್ಲಿದ್ದರೂ ಹೇಗಿದ್ದರೂ ಬಿಂಬೋಪಾಸನೆ ಮಾಡಲು ಸಾಧ್ಯವಾಗುತ್ತದೆ. ಇದು ಆಂತರಿಕವಾಗಿ ಮಾನಸಿಕ ಜ್ಞಾನ ಎನಿಸಿಕೊಳ್ಳುತ್ತದೆ. ನಮ್ಮ ಅಂತಃಕರಣದಿಂದ ಅನಂತ ಜನ್ಮದ ಸಂಬಂಧ ಇರತಕ್ಕಂಥ ಮನಸ್ಸು, ಅಂತಃಕರಣ, ಬುದ್ಧಿ, ಚಿತ್ತ, ಚೇತನ, ಇದು ತೇಜೋರೂಪವಾಗಿರ್ತಕ್ಕಂಥ ಇಂದ್ರಿಯಗಳು. ಆದ್ದರಿಂದ ಇಲ್ಲಿ ಭಗವಂತನ ಆರಾಧನೆ ಮಾಡುವುದಕ್ಕೆ ಅತೀ ಯೋಗ್ಯವಾದ ಕಾರಕವಾಗಿದೆ, ಅಂದರೆ ಉಪಾದಾನವಾಗಿದೆ, ಅಂದರೆ ಅದು ಅಧಿಕರಣವಾಗಿದೆ. ಇದನ್ನು ನಾವು ಬಳಸಿಕೊಂಡು ಭಗವಂತ ಧ್ಯಾನ ಮಾಡಬೇಕು, ಬಿಂಬೋಪಾಸನೆ ಮಾಡಬೇಕು. ಇಂಥ ಬಿಂಬನೆಗೆ ನಾವು ಪ್ರತಿಭೆಯಾಗಿ ಏನು ಸಲ್ಲಿಸಲು ಸಾಧ್ಯವಿಲ್ಲ. ಅದೇ ವೇದ ಪುರುಷನು ಹೇಳಿದಂತೆ ಭೂಯಿಷ್ಠ ಅಂತ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠ ಅಂತೇ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠ ಅಂತ ನಮ್ಮ ಮುಕ್ತಿಮಿದೇಮ ಅಂತ ಹೇಳುವ ನಮ್ರವಾಗಿ ನಮಿಸೋಣ. ಮತ್ತೆ ಕರ್ತೃತ್ವ ಶಕ್ತಿ ಮತ್ತು ಕರ್ತೃತ್ವ ಚಿಂತೆಯನ್ನು ನಾವು ನಿರಂತರವಾಗಿ 4 ದಿನಗಳಲ್ಲಿ ತಿಳಿದುಕೊಳ್ಳೋಣ. ಈ ವಿಷಯವನ್ನು ಗಟ್ಟಿ ಮಾಡಿಕೊಳ್ಳೋಣ. ಭಗವಂತ ಮಾಡಿಸಬೇಕು, ವಾಯುದೇವರು ಮಾಡಿಸಿಕೊಳ್ಬೇಕು, ಪುರಂದರದಾಸರು 10 ಜನರನ್ನು ತಿಳಿಸುವ ಮೂಲಕವಾಗಿ ತಿಳಿಸಿಕೊಡಬೇಕು ಎಂದು ಧ್ಯಾನಿಸೋಣ. ಭಾರತೀಯ ನಮಕ್ಕೆ ಪ್ರಾಣಾಂತರದ ಶ್ರೀಕೃಷ್ಣ ನಮಸ್ಸು. ಹರಿ ಓಂ, ಹರಿ ಓಂ, ಹರಿ ಓಂ.